ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ಬ್ಲಾಗ್ಗೆ ನಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತೀನಿ. ನನ್ನ ಎಲ್ಲ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತೊಂದು ಒಳ್ಳೆ ಲಾಂಗ್ ರೈಡ್ ಮಾಡ್ತಾಯಿದ್ದೀನಿ. ಎಲ್ಲಿ ಅಂತ ಮುಂದೆ ತಿಳಿಸ್ತೀನಿ. ನೋಡಿ, ನಮ್ಮ ಗಾಡಿ ರೆಡಿಯಾಗಿ ನಿಂತಿದೆ. ಮನೆಯಿಂದ ಸ್ವಲ್ಪ ದೂರ ಬಂದಮೇಲೆ ಬ್ಲಾಗನ್ನು ಶುರು ಮಾಡ್ತಾಯಿದ್ದೀನಿ. ಏನಕ್ಕೆ ಸಿಕ್ಕಾಪಟ್ಟೆ ಮಂಜು ಇತ್ತು, ಫಾಗ್ ಇತ್ತು, ಅದಕ್ಕೋಸ್ಕರ ಬ್ಲಾಗನ್ನು ಮಾಡೋಕ್ಕಾಗಿಲ್ಲ. ನೋಡ್ತಾ ಇದ್ದೀರಾ, ನನ್ನ ಗಾಡಿ ಹೊಂಡಾ ಡಿಯೋ ಎಲ್ಲ ಸಿದ್ಧತೆ ಆಗಿದೆ ಲಾಂಗ್ ರೈಡ್ ಮಾಡೋದಕ್ಕೆ. ಎಲ್ಲಿ ಹೋಗ್ತಾ ಇದ್ದೀನಿ, ಏನು ಎಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಜರ್ನಿನ ಕಂಟಿನ್ಯೂ ಮಾಡೋಣ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ನಮ್ಮ ಮೇಲೆ ಇರಲಿ. ಫಿಂಗರ್ ಕ್ರಾಸ್ ಮಾಡ್ಕೊತ ಇವತ್ತಿನ ಜರ್ನಿನ ಶುರು ಮಾಡೋಣ. ಓಕೆ, ಈ ಜರ್ನಿ ಆರಾಮದಾಯಕವಾಗಿರಲಿ ಅಂಥೇಳಿ ಎಲ್ಲ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬನ್ನಿ ಸ್ನೇಹಿತರೆ, ಕ್ಯಾಮ್ರಾನ ಮೌಂಟ್ ಮಾಡ್ಕೊಬಿಡೋಣ. ಮೌಂಟ್ ಆಯಿತು. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಕೈಯಲ್ಲಿ ಒಂದು ಮಗ್ ಕಾಫಿ ಇಟ್ಕೊಂಡು ಸವಿತಾ ನಮ್ಮ ವ್ಲಾಗನ್ನು ನೋಡಿ ಇನ್ನೂ ಸಖತ್ ಮಜವಾಗಿರುತ್ತೆ ಅಂತ ಹೇಳ್ತಾ ಬನ್ನಿ, ಲೆಟ್ಸ್ ಗೋ. ನಾನಿವತ್ತು ನನ್ನ ಹೊಸ DJI ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಇವತ್ತಿನ ಈ ರೈಡ್ನ ಚಿತ್ರಣವನ್ನು ಮಾಡ್ತಾಯಿದ್ದೀನಿ. ಓಕೆನಾ, ಇವತ್ತಿನ ವ್ಲಾಗ್ ಬಂದು ನನ್ನ DJI ಆ್ಯಕ್ಷನ್ 2ದಲ್ಲಿ ರೆಕಾರ್ಡ್ ಆಗ್ತಾ ಇರುವಂಥದ್ದು 1080p 50 FPS ಇವತ್ತಿನ ವ್ಲಾಗ್ ಶೂಟ್ ಆಗ್ತಾಯಿದೆ ಸ್ನೇಹಿತರೆ. ಸ್ವಲ್ಪ ವಿಡಿಯೋ ಕ್ವಾಲಿಟಿ ಡೌನ್ಗ್ರೇಡ್ ಮಾಡಿದ್ದೀನಿ. ಏನಕ್ಕೆ ಅಂತಂದರೆ ನಾನು 4K 60 FPS ರೆಕಾರ್ಡ್ ಮಾಡ್ತಾಯಿದ್ದೆ. ಇಲ್ಲಾಂತಂದರೆ 2.7K 60 FPS ರೆಕಾರ್ಡ್ ಮಾಡ್ತಾಯಿದ್ದೆ. ವಿಡಿಯೋ ಎಡಿಟಿಂಗಿಗೆಲ್ಲ ಸಿಕ್ಕಾಪಟ್ಟೆ ಹಿಂಸೆ ಆಗೋದು. ಬಟ್ ಹಿಂಸೆ ಅಂತಂದರೆ ಸ್ವಲ್ಪ ಲೇಟ್ ಆಗೋದು ಪ್ರೊಸೆಸಿಂಗು, ನನ್ನ ಮೊಬೈಲ್ನಲ್ಲಿ ಎಡಿಟ್ ಮಾಡೋದಲ್ಲ. ಸೊ ಅದಕ್ಕೋಸ್ಕರ ಮತ್ತು ನಮ್ಮ ವಿಡಿಯೋಸ್ಗಳಿಗೆ ಒಳ್ಳೆ ವ್ಯೂಸ್ ಎಲ್ಲ ಏನೂ ಬರ್ತಾಯಿಲ್ಲ. ನೋಡಿ, ನಾನು ಸುಮ್ಮನೆ ಇಷ್ಟೊಂದೆಲ್ಲ ಒದ್ದಾಟ ಮಾಡ್ಕೊಂಡು ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನು ಮಾಡ್ತೀನಿ, ತಾವು ಯಾರೂ ನೋಡೋದೇ ಇಲ್ಲ. ಅದಕ್ಕೆ ಬೇಜಾರಾಗ್ಬಿಟ್ಟು ಸುಮ್ಮನೆ ಯಾಕೆ ಒದ್ದಾಡೋಣ, 1080p 50 FPS ಇವತ್ತಿನ ಈ ವ್ಲಾಗ್ ಶೂಟ್ ಮಾಡೋಣ. ಹೇಗೆ ಬರುತ್ತೆ ವಿಡಿಯೋ ಕ್ವಾಲಿಟಿ ಎಲ್ಲ ನೋಡೋಣ ಅಂಥೇಳಿ ಶುರು ಮಾಡಿದ್ದೀನಿ. ಬನ್ನಿ. ಹಾಗೆ ನನ್ನ ಹೊಸ DJI ಮೈಕ್ ಮಿನಿಯಲ್ಲಿ ಇವತ್ತಿನ ವ್ಲಾಗ್ ಶೂಟ್ ಆಗ್ತಾಯಿದೆ. ಕ್ಯಾಮ್ರಾಕ್ಕೆ ನನ್ನ ಹೊಸ DJI ಕ್ಯಾಮ್ರಾ ವಿತ್ ನನ್ನ ಹೊಸ DJI ಮೈಕ್ ಮಿನಿನ ಉಪಯೋಗಿಸ್ತಾ ಇದ್ದೀನಿ. ನೀವೇನಾದರೂ ಮೋಟೋ ವ್ಲಾಗ್ ಶುರು ಮಾಡೋಕ್ಕೋಗ್ಬೇಕು ಅಂತಂದರೆ ಈ ವ್ಲಾಗ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂತಂದ್ರೆ ಮೈಕಲ್ಲಿ ಯಾವ ಥರ ಆಡಿಯೋ ಕ್ಯಾಪ್ಚರ್ ಆಗ್ತಾಯಿದೆ ಮತ್ತು ಕ್ಯಾಮ್ರಾ ಯಾವ ಥರ ಪರ್ಫಾರ್ಮೆನ್ಸ್ ಇದೆ ಅಂತ ಇವತ್ತಿನ ಈ ವ್ಲಾಗ್ನಲ್ಲಿ ನೀವೆಲ್ಲ ನೋಡ್ಬೋದು. ನಾನು ಒಂದೇ ಸೆಕೆಂಡು, ಅಲ್ಟ್ರಾ ವೈಡಲ್ಲಿ ಇಟ್ಕೊಂಡಿಲ್ಲ, ಸ್ಟ್ಯಾಂಡರ್ಡಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಟ್ರಾ ವೈಡಲ್ಲಿ ಇದ್ದರೆ ನನ್ನ ಬೈಕ್ ಹ್ಯಾಂಡ್ ಬಾರ್ ಏನಿತ್ತು ಎಲ್ಲ ಕ್ಲೀನಾಗಿ ಕಾಣಿಸೋದು. ಸೊ ಅಲ್ಟ್ರಾ ವೈಡಲ್ಲಿ ಇಟ್ಕೊಂಡಿಲ್ಲ, ಸ್ಟ್ಯಾಂಡರ್ಡಲ್ಲಿ ಇಟ್ಕೊಂಡಿದ್ದೀನಿ. ಏನಕ್ಕಂತಂದರೆ ಅಲ್ಟ್ರಾ ವೈಡಲ್ಲಿ ಇಟ್ಕೊಂಡ್ರೆ ಅಷ್ಟು ಪಿಕ್ಚರ್ ಕ್ವಾಲಿಟಿ ಎಷ್ಟು ಚೆನ್ನಾಗಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದೊಂದು ಟೆಸ್ಟ್ ಮಾಡೋಣ ಅಂಥೇಳಿ ಸ್ಟ್ಯಾಂಡರ್ಡಲ್ಲಿ ಇಟ್ಕೊಂಡಿದ್ದೀನಿ. ಅಲ್ಟ್ರಾ ವೈಡಲ್ಲಿ ಕ್ಯಾಪ್ಚರ್ ಆಗ್ತಾಯಿಲ್ಲ. ಮತ್ತು ಇಂಗ್ಲೀಷಲ್ಲಿ ಏನೋ ಅಂತಾರೆ ಸ್ನೇಹಿತರೆ, ಏನೋ ಹೆರಸನ್ ಲಾಕ್ ಏನೋ ಅಂತಾರೆ. ನನಗೆ ಇಂಗ್ಲೀಷ್ ಅಷ್ಟು ಕರೆಕ್ಟಾಗಿ ಬರೋಲ್ಲ. ಅದೇನೋ ಹೊಸ ಸ್ಟೆಬಿಲಿಟಿ ಫೀಚರ್ ಇತ್ತು, ಅದನ್ನು ಆನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನಾನು ಹೆಲ್ಮೆಟ್ ಯಾವುದೇ ಥರ ಲೆಫ್ಟ್ ಆ್ಯಂಡ್ ರೈಟಿಗೆ ಬಗ್ಗಿದ್ರೂ ಕೂಡ ವಿಡಿಯೋ ಸ್ಟೇಬಲಾಗಿ ಬರುತ್ತೆ. ಅದಕ್ಕೆ ಇದೊಂದು ನೋಡೋಣ, ಈ ಫೀಚರ್ ಉಪಯೋಗಿಸೋಣ ಅಂಥೇಳಿ ಈ ಫೀಚರಿಗೆ ಇಟ್ಕೊಂಡಿದ್ದೀನಿ. ನೋಡೋಣ, ಸಖತ್ ಸ್ಟೇಬಲಾಗಿ ಬರುತ್ತೆ ವಿಡಿಯೋ. ಓಕೆನಾ, ಬನ್ನಿ ಸ್ನೇಹಿತರೆ, ಲೆಟ್ಸ್ ಗೋ. ಇವತ್ತಿನ ಈ ಬ್ಯೂಟಿಫುಲ್ ಜರ್ನಿನ ಎಂಜಾಯ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಮಧ್ಯೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೋಡ್ ನೋಡಿ ಸ್ನೇಹಿತರೆ, ಫುಲ್ ಫಾಗು. ನಾನು ಅದಕ್ಕೆ ಮನೆಯಿಂದ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಫಾಗ್ ಇತ್ತು ಸ್ನೇಹಿತರೆ, ಅದಕ್ಕೋಸ್ಕರ ವ್ಲಾಗ್ ಶೂಟ್ ಮಾಡಿಲ್ಲ. ಏನಕ್ಕೆ ಅಂತಂದರೆ ಇದು ಕ್ಯಾಮ್ರಾ ಪುಟಾಣಿ ಕ್ಯಾಮ್ರಾ ಅಲ್ಲ, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ. ಹೀಟಾದರೆ ಏನಾಗುತ್ತೆ, ಹೊರಗಡೆ ವಾತಾವರಣ ಕೋಡಾಗಿದ್ದರೆ ಲೆನ್ಸ್ ಒಳಗಡೆ ಫಾಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ರೆಕಾರ್ಡ್ ಮಾಡಿರಲಿಲ್ಲ. ಬಟ್ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಫಾಗಿದೆ. ಬನ್ನಿ, ನಾವಿದ್ದೀವಿ ವಡಗೇರಿಯಲ್ಲಿ. ಮನೆಯಿಂದ ಸುಮಾರು ಒಂದು 3 ಕಿಲೋಮೀಟ್ರ್ ದೂರದಲ್ಲಿ ಇದ್ದೀನಿ ಇವಾಗ. ಓಕೆನಾ, ಬೆಳಗ್ಗೆ ಎದ್ದುಬಿಟ್ಟು
4:15 ಎದ್ದೆ. ಪಾಪ ಅಮ್ಮ ನೀರೆಲ್ಲ ಬಿಸಿ ಹಾಕಿದ್ರು ಬಾಯ್ಲರಲ್ಲಿ. ಒಂದು ಪಾನ್ ಹಾಕ್ಕೊಂಡು ನಮ್ಮ ದಿನಚರಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿ ಅಮ್ಮ ಒಳ್ಳೆ ಅವಲಕ್ಕಿ ಮಾಡ್ತಾರೆ, ಒಗ್ಗರಣೆ ಅವಲಕ್ಕಿ ಅಂತ ಮೊಸರು ಹಾಕ್ಬಿಟ್ಟು ಮಾಡಿಕೊಟ್ಟಿದ್ರು. ತಿನ್ಕೊಂಡು ಒಂದು ಕಪ್ ಕಾಫಿ ಕುಡಿದು ತಂದೆ ತಾಯಿ ಆಶೀರ್ವಾದ ತಗೊಂಡು ಅವರಿಗೂ ಸ್ವಲ್ಪ ಧೈರ್ಯ ಹೇಳಿ, ಹೆದರ್ಕೊಂಬೇಡಿ, ಸುರಕ್ಷಿತವಾಗಿ ಹೋಗ್ತೀನಿ, ನನ್ನ ಜವಾಬ್ದಾರಿ ಇದೆ ಅಂತ ಹೇಳಿ ಅವ್ರಿಗೆ ಧೈರ್ಯ ತುಂಬಿ ಹೊರಟಿದ್ದೀನಿ ಗಾಯ್ಸ್. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಬನ್ನಿ. ಆಹಾ ವೆದರ್ ಅಂತೂ ಸಖತ್ತಾಗಿದೆ. ನಾನು ಲಾಸ್ಟ್ ಟೈಮ್ ಊರಿಗೆ ಬಂದಿದ್ದೆ ಗಾಡಿ ತೊಗೊಂಡು ಹೋಗ್ಬೇಕಂತ ಹೇಳಿ. ಬಟ್ ನನ್ನ ಗಾಡಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿದ್ವು, ಗಾಡಿ ಸ್ಟಾರ್ಟ್ ಆಗ್ತಾ ಇರಲಿಲ್ಲ, ಏನೇನೋ ಸಮಸ್ಯೆಗಳಿದ್ವು, ಎಲ್ಲ ರಿಪೇರಿ ಮಾಡಿಸ್ಕೊಂಡೆ. ನಾನು 8ನೇ ತಾರೀಕು ಬೆಳಗ್ಗೆ 4 ಗಂಟೆಗೆ ಹೊರಡಬೇಕಾಗಿತ್ತು. ಸಮಸ್ಯೆ ಏನಾಯಿತು ಅಂತಂದರೆ 7ನೇ ತಾರೀಕು ಸಾಯಂಕಾಲ ಎಲ್ಲ ಗಾಡಿನ ರೆಡಿ ಮಾಡಿಕೊಂಡು ಪೆಟ್ರೋಲ್ ಹಾಕ್ಸ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿ ಗ್ಲೋ ಎಲ್ಲ ಚೆಕ್ ಮಾಡಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇನ್ನೇನು ಲಗೇಜ್ ಪ್ಯಾಕ್ ಮಾಡೋಣ ಅನ್ನೋಷ್ಟರಲ್ಲಿ ಗಾಡಿ ಪಂಚರ್ ಆಗಿಬಿಟ್ಟಿತ್ತು ಸ್ನೇಹಿತರೆ. ಹಿಂದ್ಗಡೆ ನಾನು ಹೊಸ ಟೈರ್ ಹಾಕಿದ್ದೀನಿ, C8 ಟೈರನ್ನು ಹಾಕ್ಕೊಂಡಿದ್ದೀನಿ. ಹೇಗೆ ಪಂಚರ್ ಆಯಿತು ಅಂತ ನೋಡ್ತಾ ಇದ್ದೆ. ನಾನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹಂಗೆ ಅಲ್ಲೇ ಬ್ಲೋ ಚೆಕ್ ಮಾಡಿಸ್ಕೊಂಬಂದೆ. ಬ್ಲೋ ಹಾಕಬೇಕಾದ್ರೆ ಏನೋ ಸಮಸ್ಯೆ ಆಗಿದೆ. ಅದು ಮಧ್ಯ ಟಯರಿಗೆ ಒಂದು ನಿಬ್ಬು ಬರುತ್ತಲ್ಲ, ಮಧ್ಯೆ ಒಂದು ಕಡ್ಡಿ ಇರುತ್ತೆ, ಆ ಕಡ್ಡಿ ಕರೆಕ್ಟಾಗಿ ಕೂತಿಲ್ಲ ಅಂತಂದರೆ ಹವಾ ಇಳಿದೋಗ್ಬಿಡುತ್ತೆ. ನಾನೇನು ಅಂದ್ಕೊಂಡೆ ಹೊಸ ಟೈರ್ ಹಾಕ್ಸ್ಕೊಂಡಿದ್ದೀನಿ, ಆದರೂ ಹೇಗೆ ಪಂಚರ್ ಆಯಿತು ಅಂತ. ಆಮೇಲೆ ನಮ್ಮ ಸ್ನೇಹಿತರದ್ದು ಶಾಪ್ ಇದೆ ಇಲ್ಲೇ, ಪಂಚರ್ ಅಂಗಡಿ ಇದೆ, ಅವ್ರದ್ದು ಹೋಗಿ ಚೆಕ್ ಮಾಡಿಸ್ಕೊಂಬಂದೆ. ಮತ್ತು ನಮ್ಮ ರೈಡಲ್ಲಿ ಏನು ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಒಂದು ಸಲ ಚೆಕ್ ಮಾಡಿಸ್ಕೊಂಬಂಬಿಡೋಣ ಅಂತ ಹೇಳಿ ಚೆಕ್ ಮಾಡಿಸ್ಕೊಂಬಂದೆ. ಅವ್ರು ಹೇಳಿದ್ರು ನಿಬ್ಬು ಸರಿಯಾಗಿ ಕುಂತಿಲ್ಲ ಅಂತಂದರೆ ಅದೇ ಥರ ಆಗುತ್ತೆ. ನಾನು ಚೆಕ್ ಮಾಡಿದ್ದೀನಿ, ಏನೂ ಹೆದರ್ಕೋಬೇಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. 7ನೇ ತಾರೀಕು ಗ್ರಹಣ, 8ನೇ ತಾರೀಕು ಬೆಳಗ್ಗೆ ಹೊರಡ್ಬೇಕಾಯ್ತು. ಹಿಂಗಾಯ್ತಲ್ಲ, ಹಾಗಾಗಿ ಆಯಿತು, ದೇವರು ಏನೋ ಸೂಚನೆ ಕೊಡ್ತಾ ಇದ್ದಾರೆ, ಅದಕ್ಕೆ ಒಂದಿನ ರೆಸ್ಟ್ ಮಾಡಿ ಹೊರಡೋಣ ಅಂಥೇಳಿ ಇವಾಗ 8ನೇ ತಾರೀಕು ಬೆಳಗ್ಗೆ ಸುಮಾರು 6 ಗಂಟೆಗೆ 4:15 ಹೋಗಬೇಕಾಗಿತ್ತು. ನಮ್ಮ ದಿನಚರಿ ಎಲ್ಲ ಮುಗಿಬೇಕಲ್ಲ ಗುರುವೆ, ಹಾಗಾಗಿ ಕರೆಕ್ಟಾಗಿ 6 ಗಂಟೆಗೆ ಬಿಟ್ಟಿದ್ದೀನಿ ಮನೆಯಿಂದ. ಹೀಗೆಲ್ಲ ಆಯಿತು. ಇವಾಗ ನಮ್ಮ ಜರ್ನಿಲಿ ಏನೂ ಸಮಸ್ಯೆ ಆಗದಿದ್ರೆ ಸಾಕು. ನಮ್ಮ ಊರಿನ ದೇವಸ್ಥಾನಕ್ಕೆ ಹೋಗಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದಿದ್ದೀನಿ. ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ನನಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಸ್ನೇಹಿತರೆ. ನಾನೆಲ್ಲೇ ಹೋಗೋದಾದ್ರು ನನ್ನ ತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಂಡೇ ಬರೋದೆ. ಸೊ ಈಶ್ವರನು ಅದೇ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವ್ರ ಪ್ರಸಾದನ ನನ್ನ ಗಾಡಿಯಲ್ಲಿ ಇಟ್ಕೊಂಡು ಬಂದಿದ್ದೀನಿ. ಐ ಹೋಪ್ ನಮ್ಮ ಜರ್ನಿ ಸುಖಮಯವಾಗಿರಲಿ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಗೈಸ್. ಬನ್ನಿ, ಲೆಟ್ಸ್ ಗೋ. ಇಲ್ಲಿ ರೋಡೆಲ್ಲ ಫುಲ್ ಖರಾಬಾಗಿದೆ. ಲಾಸ್ಟ್ ಟೈಮ್ ಹೋದಾವಾಗಂತೂ ಸೊರಬದಿಂದ ಹಿರೇಕೆರೂರು ರೂಟ್ ಅಂತೂ ಅಯ್ಯೋ ಎಕ್ಸ್ಟ್ರೀಮ್ಲಿ ಡೆಡ್ ಆಗಿತ್ತು. ಇವಾಗ ಏನೇನು ಅವಸ್ಥೆ ಆಗಿದೆ ಗೊತ್ತಿಲ್ಲ. ನಾನು ಪುಣೆ ಮುಂಬೈ ಹೈವೇ ಮಾರ್ಗವಾಗಿ ಹೋಗ್ತಾ ಇದ್ದೀನಿ. ಸಾಗರದಿಂದ ಶಿವಮೊಗ್ಗ ಹೋಗ್ಬೋದು, ಬಟ್ ನಮಗೆ ಇದೇ ರೂಟ್ ಬೆಸ್ಟು. ಏನಕ್ಕಂತಂದರೆ ಹೈವೇ ಸಿಗುತ್ತೆ, ರೋಡು ಚೆನ್ನಾಗಿರುತ್ತೆ ಅಂಥೇಳಿ ಇದೇ ರೋಡನ್ನೇ ಆಯ್ಕೆ ಮಾಡ್ಕೊಂಡಿದ್ದೀನಿ. ಪ್ರತಿ ಸಲ ಇದೇ ರೋಡಲ್ಲೇ ಹೋಗೋದು. ಏನಕ್ಕಂತಂದರೆ ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ಗಳಿದೆ, ಎಲ್ಲೆಲ್ಲಿ ಹೋಟೆಲ್ಗಳಿದೆ ಎಲ್ಲ ಗೊತ್ತು. ಅದಕ್ಕೋಸ್ಕರ ಈ ರೋಡನ್ನು ಆಯ್ಕೆ ಮಾಡಿದ್ದೀನಿ. ಲಾಸ್ಟ್ ಟೈಮು ನಾನು ಬೆಂಗಳೂರಿಗೆ ಬಂದವಾಗ ಕೆಲವೊಂದಿಷ್ಟೆಲ್ಲ ಸಮಸ್ಯೆಗಳಾಗಿದ್ವು. ನಿದ್ರೆ ಬಂದು ಗಾಡಿ ಒಂದು ಸೈಡ್ ಎಳೆದು ಎಲ್ಲ ಆಗಿತ್ತು. ಏನಕ್ಕಂತಂದರೆ ಮಧ್ಯಾಹ್ನ ಸುಮಾರು 2:30-3 ಗಂಟೆಗೆ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ದೆ ಹೋಟೆಲಲ್ಲಿ. ಸೊ ಹಾಗಾಗಿ ಈ ಸಲ ಬೆಳಗ್ಗೆನೇ ನಮ್ಮ ಅಮ್ಮನ ಹತ್ರ ಅವಲಕ್ಕಿ ಮಾಡಿಕೊಡು ಅಂತ ಹೇಳಿದ್ದೆ, ಅವಲಕ್ಕಿ ಮಾಡಿಕೊಟ್ರು. ಇನ್ನು ಮತ್ತೆ ಎಲ್ಲೂ ತಿನ್ನಗಿನ ಕೆಲಸ ಇಲ್ಲ, ಹಂಗೆ ಹೋಗ್ತಾ ಇರೋದೆ. 150 ಕಿಲೋಮೀಟ್ರ್ ಆದ ತಕ್ಷಣ ಒಂದು ½ ಆನ್ ಅವರ್ ರೆಸ್ಟ್ ಕೊಟ್ಬಿಟ್ಟು ಗಾಡಿಗೆ ಹೋಗ್ತಾ ಇರೋದು. ಏನಾದರೂ ಮಧ್ಯೆ ಏನಾದರೂ ಕಾಫಿ ಗೀಫಿ ಕುಡಿಬೇಕಷ್ಟೆ, ಅದು ಬಿಟ್ಟರೆ ಮತ್ತೇನು ತಿನ್ನಂಗಿಲ್ಲ, ಉಣ್ಣಂಗಿಲ್ಲ. ಇವತ್ತು ಹಸ್ಕೊಂಡೇ ಹೋಗಬೇಕು. ಹಸ್ಕೊಂಡು ಹೋದರೆ ನಿದ್ರೆ ಬರೋಲ್ಲ ಸ್ನೇಹಿತರೆ. ಮುಂದೆ ಹೇಳ್ತೀನಿ ಏನು ಅಂತ, ಓಕೆನಾ? ಸಿಕ್ಕಾಪಟ್ಟೆ ಫಾಗು, ಹೆಲ್ಮೆಟಲ್ಲಿ ಒದ್ದೆ ಆಗೋಯ್ತು ಆಲ್ರೆಡಿ. ವೈಸರ್ ಕ್ಲೋಸ್ ಮಾಡ್ಕೊಂಬಿಡೋಣ ಅಂತ ನೋಡ್ತಾ ಇದ್ದೀನಿ. ಇಷ್ಟು ಒಳ್ಳೆ ಫ್ರೆಶ್ ಗಾಳಿ ಬರಬೇಕಾದ್ರೆ ಹೆಲ್ಮೆಟ್ ವೈಸರ್ ಮುಚ್ಚೋಕ್ಕೆ ಮನಸ್ಸಾಗ್ತಾ ಇಲ್ಲ. ಆಲ್ರೆಡಿ ಕ್ಯಾಮ್ರಾ ಎಲ್ಲ ಒದ್ದೆ ಆಗೋಯ್ತು ಸ್ನೇಹಿತರೆ, ಅಷ್ಟು ಫಾಗಿದೆ. ಇಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಲಾಸ್ಟ್ ಟೈಮೇ ತೊಗೊಂಡು ಹೋಗ್ಬೇಕಾಯ್ತು, ಗಾಡಿ ಕೈ ಕೊಟ್ಬಿಡ್ತು.
ಓಕೆ, ಈ ಸಲ ಗಾಡಿಗೆ ಸ್ವಲ್ಪ ಸಣ್ಣ ಪುಟ್ಟ ಅಪ್ಗ್ರೇಡ್ ಮಾಡಿದ್ದೀನಿ. ಹಾಗೆ ನನ್ನ ಹೊಸ ಹೆಲ್ಮೆಟ್ಟಿಂದ ಇವತ್ತು ನಾನು ಜರ್ನಿ ಮಾಡ್ತಾ ಇದ್ದೀನಿ. ಹೊಸ ಹೆಲ್ಮೆಟ್ಟಿಂದ ಮೋಟೋ ಬ್ಲಾಗ್ ಸೆಟಪ್ ಮಾಡಿಕೊಂಡು ಇವತ್ತು ನಾನು ಈ ಬ್ಲಾಗ್ ಮಾಡ್ತಾ ಇರೋದು. ಯಾವ ಹೆಲ್ಮೆಟ್ಟು, ನನ್ನ ಮೋಟೋ ಬ್ಲಾಗ್ ಸೆಟಪ್ ಹೇಗೆ ಅಂತ ನಾನು ಬೆಂಗಳೂರಿಗೆ ಹೋದ್ಮೇಲೆ ಪಿನ್ ಟು ಪಿನ್ ಕರೆಕ್ಟಾಗಿ ನಿಮಗೆ ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಓಕೆನಾ? ನನ್ನ ಹೆಲ್ಮೆಟ್ ಯಾವ ಥರ ಇದೆ ಅಂತ ನೀವು ನೋಡ್ಬೋದು. ಯಾವ ಹೆಲ್ಮೆಟ್ ತೊಗೊಂಡಿದ್ದೀನಿ, ಎಷ್ಟು ದುಡ್ಡು ಎಲ್ಲ ತಿಳಿಸ್ಕೊಡ್ತೀನಿ. ಓಕೆ, ನಾನು ಗಾಡಿ ತೊಗೊಂಡೋಗ್ತಾ ಇದ್ದೀನಿ ಅಂತಂದರೆ ಇನ್ನು ಮುಂದೆ ಒಳ್ಳೊಳ್ಳೆ ವ್ಲಾಗ್ಗಳು ಬರುತ್ತೆ. ಇವಾಗಲೇ ಆಶ್ವಾಸನೆ ಕೊಡೋಕ್ಕೆ ಹೋಗಲ್ಲ, ಏನಕ್ಕಂತಂದರೆ ನಮ್ಮ ಸಿಚುವೇಶನ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ನನ್ನ ಡಿ ಜೆ ಮೈಕಿಗೆ ಮಫ್ಲರ್ ಹಾಕ್ಕೊಂಡಿದ್ದೀನಿ. ನಾಯ್ಸ್ ಆದಷ್ಟು ಕಡಿಮೆ ಬರಲಿ ಅಂಥೇಳಿ ನೋಡೋಣ. ಇನ್ನೂ ಮೋಟೋ ಬ್ಲಾಗಿಗೆ ಉಪಯೋಗಿಸಿಲ್ಲ. ನಾನು ಇನ್ನೊಂದು ಮೈಕ್ ಇತ್ತು, ಗ್ರೆನರೋ ವೈರ್ಲೆಸ್ ಮೈಕು, ಅದು ನಾನು ರೂಮಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ. ನಮ್ಮ ಸ್ನೇಹಿತರದ್ದು ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಸೊ ಅವ್ರಿಗೆ ಬೇಕಾಗುತ್ತೆ ಅಂಥೇಳಿ ಅಲ್ಲೇ ಇಟ್ಬಿಟ್ಟು ಬಂದೆ. ಇವತ್ತು ಹೊಸ ಡಿ ಜೆ ಮೈಕನ್ನು ಉಪಯೋಗಿಸ್ತಾ ಇದ್ದೀನಿ. ನೋಡೋಣ, ತುಂಬ ಕಾಸ್ಟ್ಲಿ ಮೈಕ್ ಸ್ನೇಹಿತರೆ. ನನಗನ್ಸಿದ ಪ್ರಕಾರ ವೈಡ್ ಆ್ಯಂಗಲ್ ಇದ್ದರೆ ಚೆನ್ನಾಗಿ ಕಾಣಿಸೋದು ಅಂತ ಅನಿಸ್ತಾ ಇದೆ. ಸಖತ್ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ ಸ್ನೇಹಿತರೆ, ಸಖತ್ತಾಗಿ ವೈಡಾಗಿ ಕ್ಯಾಪ್ಚರ್ ಆಗುತ್ತೆ ಸ್ನೇಹಿತರೆ. ನನ್ನ ಸ್ಪೀಡ್ ಲಿಮಿಟ್ ಬಂದು 60 ಅಷ್ಟೇ, ಅದ್ರ ಮೇಲೆ ಹೋಗಲ್ಲ. ಏನಕ್ಕಂತಂದರೆ ನಮ್ಮ ಗಾಡಿ ಹೆಲ್ತ್ ನೋಡ್ಕೋಬೇಕಲ್ಲ ಗುರುವೆ. ಸ್ನೇಹಿತರೆ, ನಾನು ಡೈರೆಕ್ಟಾಗಿ ಚಂದ್ರಗುತ್ತಿಗೆ ಹೋದ್ಮೇಲೆ ಸಿಗ್ತೀನಿ. ಚಂದ್ರಗುತ್ತಿ ಅಲ್ಲ, ಸೊರಬಕ್ಕೆ ಹೋದ್ಮೇಲೆ ಸಿಗ್ತೀನಿ. ಓಕೆನಾ? ಸಿಕ್ಕಾಪಟ್ಟೆ ಫಾಗಿದೆ, ಕ್ಯಾಮ್ರಾ ಎಲ್ಲ ಒದ್ದೆ ಆಗ್ತಾಯಿದೆ. ಮಧ್ಯೆ ಲೆನ್ಸು ಕ್ಲೀನ್ ಮಾಡ್ತಾ ಇರಬೇಕು. ಮರ್ತೋಗ್ಬಿಡುತ್ತೆ ಒಂದೊಂದು ಸಲ. ಅದಪ್ಪ, ಇದು ಪವರ್ ಮಾಡಲ್ ಹಾಕ್ಕೊಂಡಿದ್ದೀನಿ, ಬ್ಯಾಟ್ರಿ ಬ್ಯಾಂಕ್ ಆ್ಯಕ್ಷನ್ ಕ್ಯಾಮ್ರದ್ದು. ಅದು ವಾಟರ್ ಪ್ರೂಫ್ ಇಲ್ಲ ಸ್ನೇಹಿತರೆ. ಹಿಂದಿನ ವ್ಲಾಗಲ್ಲಿ ನೋಡಿರ್ಬೋದು, ನಾನು ಕ್ಯಾಮ್ರಾ ಎಲ್ಲ ಅನ್ಬಾಕ್ಸ್ ಮಾಡಿ ತೋರಿಸಿದ್ದೆ. ಕ್ಯಾಮ್ರಾ ಮಾತ್ರ ವಾಟರ್ ಪ್ರೂಫ್ ಇದೆ, ಕ್ಯಾಮ್ರಾ ಜೊತೆಗೆ ಬ್ಯಾಟ್ರಿ ಬ್ಯಾಂಕ್ ಇದೆಯಲ್ಲ ಪವರ್ ಮಾಡಲು, ಅದು ವಾಟರ್ ಪ್ರೂಫ್ ಇಲ್ಲ ಗೈಸ್. ಮತ್ತು ವೈರ್ಲೆಸ್ ಮೈಕ್ ಬೇರೆ ಹಾಕ್ಕೊಂಡಿದ್ದೀನಿ, ಅಡಾಪ್ಟ್ರು ಡಿ ಜೆ ಅವ್ರದ್ದು. ಅದೆಲ್ಲ ವಾಟರ್ ಪ್ರೂಫ್ ಇರೋಲ್ಲ. ಹಾಗಾಗಿ ನಾನು ಡೈರೆಕ್ಟ್ ಸೊರಬ ಹೋದ್ಮೇಲೆ ಸಿಗ್ತೀನಿ. ಓಕೆನಾ ಸ್ನೇಹಿತರೆ? ನಾನು ಸೊರಬದಿಂದ ದಾಟಿ ಸುಮಾರು ಮುಂದೆ ಬಂದೆ. ಹಿರೇಕೆರೂರಿಗೆ ಇಲ್ಲಿಂದ 14 ಕಿಲೋಮೀಟ್ರ್ಗಳಿದೆ. ಒಂದು ನವಿಲು ಹೋಯಿತು, ನಿಮ್ಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನೋಡಿ. ನವಿಲು ಕಾಡು ಕೋಳಿಗಳು ಸುಮಾರಷ್ಟಿದೆ. ನಾನು ಊರಿಂದ ಸುಮಾರು ಒಂದು 3 ಗಂಟೆ ಬಿಟ್ಟಿದ್ರೆ ಸರಿಯಾಗೋದು. ಬಟ್ ನಾನು 3 ಗಂಟೆಗೆಲ್ಲ ಹೋಗಲ್ಲ. ಹೋದರೆ ಬೆಟರು, 3 ಗಂಟೆ ಇಲ್ಲ 4 ಗಂಟೆ ಹೊರಟ್ರೆ ಬೆಟರು. ಏನಕ್ಕೆ ಹೋಗಿಲ್ಲ ಅಂತಂದರೆ ನಮ್ಮದು ಹಳ್ಳಿ ಅಲ್ವಾ, ಸೊ ಸ್ವಲ್ಪ ಕಾಡು ಜಾಸ್ತಿ ಇದೆ. ಕಾಡು ಪ್ರಾಣಿಗಳು ಪಾಪ ಓಡಾಡ್ತಾ ಇರ್ತವೆ. ಆ ಸಮಯದಲ್ಲಿ ನಾವು ಹೋಗಿದ್ರೆ ಅವರಿಗೆ ಡಿಸ್ಟರ್ಬ್ ಆಗುತ್ತೆ. ಡಿಸ್ಟರ್ಬ್ ಆದರೆ ಎಡವಟ್ಟಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಹೊರಟಿದ್ದೆ. ಸುಮಾರು ಒಂದು 6 ಗಂಟೆ ಹೊರಟಿದ್ದೆ. 4 ಗಂಟೆ ಹೊರಟಿದ್ರೆ ಮಾತ್ರ ಅವ್ನ ಮಗನ ಹೆಂಗಿರೋದು ಗೊತ್ತಾ ವಾತಾವರಣ. ಅವನ ಅಜ್ಜಿ ಫುಲ್ಲು ಫಾಗ್ ಆಗಿತ್ತು, ಸಕ್ಕತ್ತಾಗಿರೋದು. ಫಾಗಲ್ಲಿ ಸಕ್ಕತ್ತಾಗಿರುತ್ತೆ, ಬಟ್ ವಿಸಿಬಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಪರವಾಗಿಲ್ಲ ಗುರು, ನಮ್ಮದು LED ಲೈಟ್ ಹಾಕ್ಸ್ಕೊಂಡಿದ್ದೀನಲ್ಲ, ಸೊ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸಕ್ಕತ್ತಾಗಿ ಒಂಥರ ಚಳಿ ಮಜಾ ಇರುತ್ತೆ. ಆದರೆ ಎಲ್ಲ ಒದ್ದಾಗ್ಬಿಡುತ್ತೆ ಅಷ್ಟೆ. ನಾನು ಈ ಗೋಪುರ ಆದರೆ ಪರವಾಗಿಲ್ಲ, ಫುಲ್ ಒದ್ದಾದರೂ ಏನೂ ತೊಂದರೆ ಇಲ್ಲ. ಬಟ್ ಇದು ಡಿ ಜೆ ಆಗಿ ಅದು ಬ್ಯಾಟ್ರಿ ಬ್ಯಾಂಕ್ ಇದೆಯಲ್ಲ ಕ್ಯಾಮ್ರದ್ದು, ಅದು ವಾಟರ್ ಪ್ರೂಫ್ ಇಲ್ಲ. ಹಂಗಾಗಿ ಅದು ಒಂದೇ ಸಮಸ್ಯೆ ಈ ಕ್ಯಾಮ್ರಾದಲ್ಲಿ. ಬರೀ ಆ್ಯಕ್ಷನ್ ಕ್ಯಾಮ್ರಾ ಒಂದೇ ಹಾಕ್ಕೊಂಡ್ರೆ ಮೈಕ್ ಹಾಕೋಕ್ಕಾಗಲ್ಲ. ಈ ನಮ್ಮ ಡಿ ಜೆ ಆ್ಯಕ್ಷನ್ 2ಗೆ ಕ್ಯಾಮ್ರಾಕ್ಕೆ ನೀವು ಮೈಕ್ರೋಫೋನ್ ಹಾಕಬೇಕು ಅಂತಂದರೆ ಪವರ್ ಮಾಡೆಲ್ ಹಾಕ್ಕೊಂಡ್ರೆ ಮಾತ್ರ ಮೈಕ್ ಹಾಕೊಳ್ಳೋದಕ್ಕಾಗೋದು. ಇಲ್ಲಾಂತ ಹಂಗೆ ಸುಮ್ಮನೆ ರೆಕಾರ್ಡ್ ಮಾಡ್ಬೇಕು ಅಷ್ಟೇ. ವಾಟರ್ ಪ್ರೂಫಲ್ಲಿ ಮೈಕ್ ಯೂಸ್ ಮಾಡೋಕ್ಕಾಗಲ್ಲ. ಓಕೆ ಬನ್ನಿ, ಲೆಟ್ಸ್ ಗೋ. ಹಳ್ಳಿ ವಾತಾವರಣ ಇನ್ನು ಸ್ವಲ್ಪ ಹೊತ್ತು ನೋಡೋಕ್ಕೆ ಸಿಗುತ್ತೆ, ಆಮೇಲೆ ಫುಲ್ ಹೈವೇ ಸ್ನೇಹಿತರೆ. ಈ ಥರ ವಾತಾವರಣ ನೋಡೋಕ್ಕೆ ಸಿಗಲ್ಲ. ಅದಕ್ಕೆ ಆದಷ್ಟು ಈ ಕಡೆನ ತೋರಿಸ್ಬಿಡೋಣ ಅಂಥೇಳಿ ಶುರು ಮಾಡಿದ್ದೀನಿ. ಇಲ್ಲಾಂತಂದ್ರೆ ಹೈವೇಗೆ ಹೋದ್ಮೇಲೆ ಶುರು ಮಾಡೋಣ ಅಂತಿದ್ದೆ. ಹೈವೇದಲ್ಲಿ ಏನಿರುತ್ತೆ ನೋಡೋದಕ್ಕೆ? ಏನಿರೋಲ್ಲ, ಫುಲ್ಲು ಖಾಲಿ ರೋಡ್ಗಳು ಅಷ್ಟೇ. ಇಲ್ಲಾದರೆ ಹಂಗಲ್ಲ, ಹಳ್ಳಿ, ಗಿಡ ಮರಗಳು, ಸುಂದರವಾದಂಥ ವಾತಾವರಣ, ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊತ ಎಂಜಾಯ್ ಮಾಡ್ಕೊತ ಹೋಗ್ಬೋದು.
ಹಳ್ಳಿ ಜನ ಎಲ್ಲ ಅವ್ರವ್ರ ಕೆಲಸಗಳಿಗೆ ರೆಡಿ ಆಗ್ತಾ ಇರ್ತಾರೆ. ನೋಡೋದಕ್ಕೇನೋ ಒಂಥರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾ ಇರ್ತಾರೆ. ಅದು ನೋಡೋದಕ್ಕೆ ಒಂಥರ ಸುಖ. ಅದಕ್ಕೆ ಆನ್ ಮಾಡಿದೆ. ಇದು ನಮ್ಮ ಗೋಪುರ ಹಂಗಲ್ಲ, ಬ್ಯಾಟ್ರಿ ಖಾಲಿ ಆದ ತಕ್ಷಣ ಚೇಂಜ್ ಮಾಡು ಹಾಕು. ಬಟ್ ಇದರಲ್ಲಿ 2 ವೀಕ್ನೆಸ್ ಪಾಯಿಂಟ್ ಹೇಳ್ತೀನಿ ನಾನು. ಒಂದು, ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಒಂದು, ಓಕೆನಾ. 2ನೇದು, ಬ್ಯಾಟ್ರಿ ತುಂಬ ಹೊತ್ತು ಬರೋಲ್ಲ. ಅಮ್ಮಮ್ಮ ಅಂತ ಒಂದು 45 ನಿಮಿಷ ರೆಕಾರ್ಡ್ ಮಾಡ್ಬೋದು. ವಿತ್ ಬ್ಯಾಟ್ರಿ ಮಾಡೆಲ್ ಸೇರಿ 45 ನಿಮಿಷ ಮಾಡ್ಬೋದು ಅಷ್ಟೆ. ಅಲ್ಟ್ರಾ ವೈಡಲ್ಲಿ ಹಾಕಿದ್ರೆ ಮಾತ್ರ ಸಕ್ಕತ್ತಾಗಿರೋದು. ಬಟ್ ಕ್ಲಾರಿಟಿ ಸ್ವಲ್ಪ ಕಡಿಮೆ ಆಗಿಬಿಡುತ್ತೆ ಗೈಸ್. ಅದಕ್ಕೆ ಹಿಂಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕೆಳಗಡೆ ಮಾಡ್ಕೊಳ್ಳ ಕ್ಯಾಮ್ರಾನ. ಗಾಡಿ ಅಯ್ಯೋ ಅಟ್ಲೀಸ್ಟ್ ಗಾಡಿ ಡ್ಯಾಶ್ಬೋರ್ಡ್ ಸ್ವಲ್ಪ ಕಾಣಲಿ, ಇಲ್ಲಾಂದ್ರೆ ಮಜಾ ಇರಲ್ಲ. ಸ್ವಲ್ಪ ಹಿಂದೆ ಕುಂತ್ಕೊತೀನಿ, ಇವಾಗ ಸ್ವಲ್ಪ ಕಾಣಿಸುತ್ತೆ. ಯಾವುದೋ ಮೊಬೈಲಿನ ಕೇಸ್ ತರಿಸಿದ ಕವರ್ ಇತ್ತು. ಮಳೆ ಬಂದರೆ ಸಮಸ್ಯೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಈ ಕವರನ್ನು ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿದೆ, ಜಿಪ್ ಕವರು. ಹಿಂಗೆ ಜುಗಾಡ್ ಮಾಡ್ತಾ ಇರ್ತೀವಿ. ಪವರ್ ಬ್ಯಾಂಕಿಂದ ಪವರ್ ಸಪ್ಲೈ ಆಗ್ತಾಯಿದೆ ಮೊಬೈಲ್ಗೆ. ಎಲ್ಲ ವ್ಯವಸ್ಥೆ ಇದೆ ನಮ್ಮ ಗಾಡೀಲಿ. ಗಾಡಿ ಓಡಿಸೋರು ಸ್ಟ್ರಾಂಗ್ ಆಗಿದ್ರೆ ಆಯ್ತು ಅಷ್ಟೇ. ಏನಂತೀರ? ಒಂದು ಕಡೆ ರೂಟ್ ಮ್ಯಾಪನ್ನು ಹಾಕ್ಕೊಂಡಿದ್ದೀನಿ. ನನ್ನ ಹೊಸ ಹೆಲ್ಮೆಟಿಗೆ ಬ್ಲೂಟೂತ್ ಸಿಸ್ಟಮನ್ನು ಹಾಕ್ಕೊಂಡಿದ್ದೀನಿ. ಬ್ಲೂಟೂತ್ ಸಿಸ್ಟಮ್ ಅಂತಂದರೆ ಹೆಲ್ಮೆಟಲ್ಲೇ ಒಂಥರ ಹೆಡ್ಫೋನ್ ಥರ ಆ ಥರ ಮಾಡ್ಕೊಂಡಿದ್ದೀನಿ. ಹಾಡು ಗಿಡ್ ಕೇಳೋದಕ್ಕೆ ಒಂಥರ ಮ್ಯೂಸಿಕ್ ಸಿಸ್ಟಮ್ ಅಂತಲೇ ಹೇಳ್ಬೋದು. ಈ ಕಾರಲ್ಲೆಲ್ಲ ಹೆಂಗೆ ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ ಹಂಗೆ ಬೈಕಲ್ಲೇ ಹೋಗಬೇಕಾದ್ರೆ ಹೆಲ್ಮೆಟ್ ಒಳಗಡೆ ಮ್ಯೂಸಿಕ್ ಸಿಸ್ಟಮನ್ನು ಮಾಡ್ಕೊಂಡಿದ್ದೀನಿ. ಒಳ್ಳೆ ಹಾಡುಗಳು ಕೇಳ್ಕೊಂತ ಕಾಲ್ಗಳು ಬಂದರೆ ಆಟೋಮೆಟಿಕ್ಕಾಗಿ ರಿಸೀವ್ ಆಗುತ್ತೆ, ಮಾತಾಡ್ಬೋದು. ವೆದರೆಲ್ಲ ಚೆಕ್ ಮಾಡಿಕೊಂಡೆ. ಇವತ್ತಿನ ವೆದರ್ ಪರವಾಗಿಲ್ಲ. ಇದ್ಯಾಕೋ ತುಂಬ ಶೇಕ್ ಆಗ್ತಾ ಇದೆಯಪ್ಪ. ತುಂಬ ದಿನ ಆಯಿತು ಉಪಯೋಗಿಸ್ದೇ. ಪರವಾಗಿಲ್ಲ, ಹೈವೇಗೆ ಹೋದ್ಮೇಲೆ ಎಲ್ಲ ಕರೆಕ್ಟಾಗಿ ಆಗುತ್ತೆ. ಹಳ್ಳಿ ರೋಡ್ ಅಲ್ವಾ. ಸರಬಾಗಿಂದ ಮುಂಚೆ ಒಂದು 15 ಕಿಲೋಮೀಟ್ರಿಗೆ ಸ್ನೇಹಿತರೆ ವರ್ಸ್ಟ್ ರೋಡ್ ಮಾತ್ರ. 10-20 ಅಷ್ಟೇ ಸ್ಪೀಡ್ ಹೋಗೋಕ್ಕಾಗೋದು. ಅಲ್ಲೇ ಅರ್ಧಕ್ಕರ್ಧ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಿರೇಕೇರೂರು ಇಲ್ಲಿಂದ 10 ಕಿಲೋಮೀಟ್ರು. ಬನ್ನಿ, ಲೆಟ್ಸ್ ಗೋ. ನೋಡಿ ಹಳ್ಳಿ ವಾತಾವರಣ, ಹಳ್ಳಿಯ ಸೊಬಗನ್ನು ನೋಡಿ ಕಣ್ ತುಂಬ್ಕೊಳ್ಳಿ. ಮಸ್ತ್ ಮಜಾ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಪ್ಪ ಏನೋ ಆಯಿತು ಅಂತ ಅನಿಸುತ್ತೆ ಗಾಡಿ. ರಾಜ ಹುಲಿ. ಏನಪ್ಪ ಏನಾಯ್ತು? ಮಳೆ ಮೋಡ ಆಗ್ತಾ ಇದೆ ಸ್ನೇಹಿತರೆ. ಮಳೆ ಬರುತ್ತಾ ಇಲ್ವಾ ಗೊತ್ತಿಲ್ಲ, ನೋಡಬೇಕು. ಇದು ನಾನು DJ ಮೈಕು ಹತ್ತಿರದಲ್ಲಿ ಇಟ್ಕೊಂಡಿದ್ದೀನಿ. ಸೌಂಡು ಸಿಕ್ಕಾಬಿಡ ಓವರಾಗಿ ಬರ್ತಾಯಿದ್ದೆ ಇಲ್ವಾ? ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು, ಗೊತ್ತಿಲ್ಲ ಗೈಸ್. ಸ್ವಲ್ಪ ಚಿಕ್ಕದಾಗೆ ಮಾತಾಡಿದ್ರೆ ಒಳ್ಳೇದಂತ ಅನಿಸುತ್ತೆ. ಯಾಕಂತಂದರೆ ನನಗೆ ಕ್ಯಾಮ್ರಾದಲ್ಲಿ ನನ್ನ ವಾಯ್ಸ್ ಯಾವ ಥರ ಬರುತ್ತೆ ಅಂತ ತೋರಿಸುತ್ತೆ. DJI Action 2ದಲ್ಲಿ ರೆಡ್ ಮಾರ್ಕ್ ಬರ್ತಾಯಿದೆ ಅಂತಂದರೆ ಓವರಾಗಿ ಬರ್ತಾಯಿದೆ ವಾಯ್ಸ್. ತುಂಬ ಜೋರಾಗಿ ಕೇಳಿಸ್ತಾ ಇರೋದು, ತುಂಬ ಜೋರಾಗಿ ಕೇಳಿಸ್ತಾ ಇದ್ರೆ ಆ ಥರ ರೆಡ್ ಮಾರ್ಕ್ ಬರುತ್ತೆ. ಓಕೆ, ಲೆಟ್ಸ್ ಗೋ. ಮಳೆ ವಾತಾವರಣ ಸೃಷ್ಟಿ ಆಗಿದೆ. ಇಷ್ಟೊತ್ತಿಗೆ ಮಳೆ ಬರುತ್ತೋ ಗೊತ್ತಿಲ್ಲ. ಮಳೆ ಬಂದರೆ ಒಳ್ಳೆಯದೇ, ಇನ್ನೂ ಆರಾಮಾಗಿ ಹೋಗ್ಬೋದು. ನಮ್ಮ ಗಾಡಿ ಎಷ್ಟೊಂದು ಹೀಟು ಆಗಲ್ಲ. ರೇನ್ಕೋಟ್ ಕೂಡ ತೊಗೊಂಬಂದಿದ್ದೀನಿ, ಹಾಗಾಗಿ ಏನೂ ಸಮಸ್ಯೆ ಇಲ್ಲ. ಜಾಕೆಟ್ ಬಿಟ್ಟು ರೇನ್ಕೋಟ್ ಹಾಕೊಂಬಿಟ್ರೆ ಆಯ್ತು ಅಷ್ಟೇ.
ನೀರಿನ ಬ್ಯಾಗ್ ಅಂತೂ ನನ್ನ ಬೆನ್ನ ಹಿಂದೆ ಇದೆ. ಪೈಪ್ ಮೂಲಕ ಯಾವಾಗ ಬೇಕೋ ಆವಾಗ ನೀರು ಕುಡಿಬೋದು. ಸುಮ್ಮನೆ ಕತ್ತು ಕೆಳಗೆ ಮಾಡಿದ್ರೆ ಸಾಕು, ನೀರು ಬಂದೇ ಬಿಡುತ್ತೆ ಬಾಯಿಗೆ. ಆ ಥರ ಮಾಡ್ಕೊಂಡಿದ್ದೀನಿ. ಆ ಥರ ಬ್ಯಾಗ್ಗಳು ಸಿಗುತ್ತೆ, ತೋರಿಸ್ತೀನಿ ನಿಮಗೆ, ಓಕೆನಾ? ನಾನು ಎಲ್ಲಾದರೂ ಮಧ್ಯೆ ನಿಲ್ಲಿಸ್ತೀನಲ್ಲ ಗಾಡಿ, ಆವಾಗ ತೋರಿಸ್ತೀನಿ. ನಿನ್ನ ಬ್ಲಾಗಲ್ಲೆಲ್ಲ ತೋರಿಸಿದ್ದೀನಿ ಅಂತ ಅಂದ್ಕೊತೀನಿ. ಬಟ್ ಹೊಸ ಚಂದಾದಾರರು ಬಂದಿದ್ದಾರೆ, ಅವರಿಗೆಲ್ಲ ಗೊತ್ತಾಗಲಿ ಅಂತ ಅಷ್ಟೆ. ಎಲ್ಲ ಹೊಸ ಸಬ್ಸ್ಕ್ರೈಬರ್ಸ್ ಏನೋ ಇದ್ದಾರೆ, ಬಟ್ ನಮ್ಮ ವ್ಲಾಗ್ಸಿಗೆ ವ್ಯೂಸೇ ಬರೋಲ್ಲ ಗೈಸ್. ಸುಮ್ಮನೆ ವಿಡಿಯೋ ಅಪ್ಲೋಡ್ ಮಾಡಿ ಬಿಟ್ಬಿಟ್ರೆ, ಪಬ್ಲಿಷ್ ಮಾಡಿ, ವ್ಯೂಸೇ ಬರೋಲ್ಲ. ಅದು ನಾನು ಜುಗಾಡ್ ಮಾಡಿ ವ್ಯೂಸನ್ನು ತೊಗೊತಾ ಇರೋದು ಇವಾಗ. ಏನು ಜುಗಾಡ್ ಅಂತಂದರೆ ಎಲ್ಲ ಫೇಸ್ಬುಕ್ ಆಗಿರ್ಬೋದು, ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ ವ್ಯೂಸ್ಗಳು ಬರೋದು ಅಷ್ಟೇ. ಬಿಟ್ಟರೆ ನಮ್ಮ ಚಂದಾದಾರರು ಯಾರೂ ನೋಡ್ತಾ ಇಲ್ಲ. 2-2.5 ಸಾವಿರ ಜನ ಏನೋ ಇದ್ದಾರೆ ನಮ್ಮ ಚಂದಾದಾರರು. ನಮಗೆ ವ್ಯೂಸ್ ಬರೋದು, ನಾನು ಫೇಸ್ಬುಕ್ಕಲ್ಲೆಲ್ಲ ಪಬ್ಲಿಷ್ ಮಾಡಿಲ್ಲ ಅಂತಂದರೆ, ಫೇಸ್ಬುಕ್ಕಲ್ಲಿ ಆ ವಿಡಿಯೋನ ಶೇರ್ ಮಾಡಿಲ್ಲ, ಲಿಂಕನ್ನು ಶೇರ್ ಮಾಡಿಲ್ಲ ಅಂತಂದರೆ ಒಂದು 10-15 ವ್ಯೂಸ್ ಬರುತ್ತಷ್ಟೆ. ಅದು ನಾನು ಜುಗಾಡ್ ಮಾಡಿ ಫೇಸ್ಬುಕ್ಕು, ವಾಟ್ಸಪ್ಪು, ನಮ್ಮ ಸ್ನೇಹಿತರಿಗೆಲ್ಲ ಗ್ರೂಪಿಗೆಲ್ಲ ಹಾಕ್ರಪ್ಪ ಅಂಥೇಳಿ ರಿಕ್ವೆಸ್ಟ್ ಮಾಡಿದರೆ ಒಂದು 100-150 ಬರುತ್ತೆ ವ್ಯೂಸ್ ಅಷ್ಟೆ. ಅದು ನನ್ನ ಪ್ರಯತ್ನದಿಂದ ಬರೋದು. ಏನು ಮಾಡೋಣ ಗೈಸ್, ಏನು ಮಾಡೋಕ್ಕಾಗಲ್ಲ. ನೋಡಿ ಹಳ್ಳಿ ವಾತಾವರಣ ಹಿಂಗಿದೆ. ಹೈವೇಗೆ ಹೋಗ್ಬಿಟ್ರೆ ಇಷ್ಟು ಒಳ್ಳೆ ವಾತಾವರಣ ನಮಗೆ ಸಿಗಲ್ಲ. ಇವಾಗ ನಾನು ಹೋಗ್ತಾನೂ ಆ್ಯಕ್ಷನ್ ಕ್ಯಾಮ್ರಕ್ಕೆ ಚಾರ್ಜಿಂಗನ್ನು ಹಾಕ್ಕೊಂಡು ಹೋಗ್ಬೋದು. ನೋಡಿ ಇಲ್ಲಿ ಫೋನಿಗೆ ಕನೆಕ್ಷನ್ ಮಾಡಿದ್ದೀನಲ್ಲ, ಇದೇ ಕೇಬಲ್ ಹಾಕ್ಬಿಟ್ರೆ ಆಯ್ತು. ಈಸಿ ಪೀಸಿ ಇದೆ. ಗೋಪುರನೂ ಹಾಕ್ಕೊಬೋದು. ಗೋಪುರ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ದೊಡ್ಡದು, ಸ್ವಲ್ಪ ವೇಟ್ ಜಾಸ್ತಿ ಗೋಪುರ. ಅದಕ್ಕೆ ಮೈಕ್ ಹಾಕೋದಕ್ಕೆ ಅಡ್ಯಾಪ್ಟ್ರು ಅದು ಇದು ಹಾಕಬೇಕು. ಆಗ ಸ್ವಲ್ಪ ಹೆವಿ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ನಮ್ಮ ಗೋಪುರ ಚೆನ್ನಾಗಿದೆ, ಪರವಾಗಿಲ್ಲ. ಮಳೆ ಬಂದರೂ ಏನು ಸಮಸ್ಯೆ ಇರಲ್ಲ. ಮಳೆ ಬಂದ್ರೂ ಮೈಕನ್ನು ಯೂಸ್ ಮಾಡ್ಬೋದು. ಬಟ್ 3.5 mm ವಯರ್ ಮೈಕನ್ನು ಉಪಯೋಗಿಸ್ಬೇಕಷ್ಟೆ. ವೈರ್ಲೆಸ್ ಮೈಕನ್ನು ಉಪಯೋಗಿಸೋಕ್ಕಾಗಲ್ಲ. ವೈರ್ಲೆಸ್ ಮೈಕ್ ನೀವು ಯಾವುದೇ ಆ್ಯಕ್ಷನ್ ಕ್ಯಾಮ್ರಕ್ಕೂ ವಾಟರ್ ಪ್ರೂಫ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ. ಇಲ್ಲಿ ಹಳ್ಳಿ ಅಲ್ವಾ, ಸೊ ಹಾಗಾಗಿ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡಿಲ್ಲ. ಹೈವೇಗೆ ಹೋದ್ಮೇಲೆ ಹಾಕ್ಕೊಳ್ಳೋಣ, ಅಲ್ಲಿ ತನಕ ಎಷ್ಟಾಗುತ್ತೋ ಅಷ್ಟು ಚಚ್ಚೋಣ ಅಂಥೇಳಿ ಹಂಗೆ ಇಟ್ಕೊಂಡಿದ್ದೀನಿ ಅಷ್ಟೇ ಗಾಡಿ ಒಳಗಡೆ. ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡ್ರೆ ನಮಗೆ ಗ್ರಿಪ್ ಸಿಗಲ್ಲ ಸ್ನೇಹಿತರೆ. ನಾವು ಎಷ್ಟು ಆಕ್ಸಿಲೇಟರ್ ಕೊಡ್ತಾ ಇದ್ದೀವಿ, ಎಷ್ಟು ಬ್ರೇಕನ್ನು ಆಪ್ರೇಟ್ ಮಾಡ್ತಾ ಇದ್ದೀವಿ ಅಂತ ಒಂದು ಅಂದಾಜು ಕೂಡ ಸಿಗಲ್ಲ. ಮತ್ತು ಹಳ್ಳಿ ರೋಡ್ಗಳು ಒಂದೊಂದು ಕಡೆ ತುಂಬ ವಿಪರೀತವಾಗಿ ಹಾಳಾಗಿರುತ್ತೆ. ಸೊ ಸರಿಯಾಗಿ ಕಂಟ್ರೋಲ್ ಇರಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ಸೇಫ್ಟಿ ಮುಖ್ಯ. ಹಳ್ಳಿ ಕಡೆ ಏನು ತೊಂದರೆ ಇಲ್ಲ, ತುಂಬ ಸ್ಪೀಡಾಗೇನು ಹೋಗಲ್ಲ. ಹೈವೇಗೆ ಹೋದರೆ ಹ್ಯಾಂಡ್ ಗ್ಲೌಸ್ ಬೇಕೇ ಬೇಕು ನಮ್ಮ ಪ್ರೊಟೆಕ್ಷನ್ಗೋಸ್ಕರ. ಪೆಟ್ರೋಲು ಒಂದು ಸಲ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಇನ್ನು ನೆಕ್ಸ್ಟ್ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ಸ್ಕೋಬೇಕು. ನನಗನ್ಸಿದ ಪ್ರಕಾರ ಒಂದು 800-900 ರೂಪಾಯಿ ಪೆಟ್ರೋಲ್ ಸಾಕು ಅಂತ ಅನಿಸುತ್ತೆ. ನೋಡೋಣ. ನೋಡಿ, ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ಯಾವ ಊರು ಗುರು ಇದು? ನೋಡಿ, ಹಳ್ಳಿ ಜನರೆಲ್ಲ ಹಾಲು ಡೈರಿಗೆ ಬಂದು ನಿಂತ್ಕೊಂಡಿದ್ದಾರೆ. ಇವೆಲ್ಲ ನೋಡೋದಕ್ಕೇನೋ ಒಂಥರ ಮಜವಾಗಿರುತ್ತೆ. ಎಲ್ಲ ತಾತಂದಿರು ಕಟ್ಟೆಗೆ ಬಂದು ಮಾತಾಡ್ತಾ ಇರ್ತಾರೆ. ನೋಡೋದಕ್ಕೇನೋ ಒಂಥರ ಖುಷಿ. ಉಯ್ 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 ನೋಡಿ, ಇವೆಲ್ಲ ಹಳ್ಳಿ ಕಡೆ ನೋಡೋಕ್ಕಷ್ಟೇ ಸಿಗೋದು ನಿಮಗೆ, ಸಿಟಿ ಕಡೆ ಸಿಗಲ್ಲ. ರಾಜ ಹುಲಿ. ವಾವ್ ವಾವ್ ವಾವ್. ಇಲ್ಲಿ ಪರವಾಗಿಲ್ಲ, ರೋಡು ಚೆನ್ನಾಗಿದೆ.
ಈ ಪ್ಲಾಸ್ಟಿಕ್ ಕವರ್ ಏನು ಹಾಕಿದ್ದೀನಿ, ಬಿಸಿಲಲ್ಲಿದ್ದರೆ ಅದು ಕಾಣಿಸೋದೇ ಇಲ್ಲ. ಮೊಬೈಲ್ ಪ್ರೊಟೆಕ್ಷನಿಗೋಸ್ಕರ ಹಾಕ್ಕೊಂಡಿದ್ದೀನಿ. ಐಫೋನಲ್ಲಿ ಮ್ಯಾಪ್ ಸರಿ ವರ್ಕ್ ಆಗ್ತಾ ಇಲ್ಲ, ಅಂದರೆ ಕರೆಕ್ಟಾಗಿ ರೋಡ್ ತೋರಿಸಲ್ಲ. ಅದಕ್ಕೆ ಅದು ಬಳಸ್ತಾ ಇಲ್ಲ. ನನ್ನ ಪ್ರೈಮರಿ ಡಿವೈಸನ್ನು ಬಳಸ್ತಾ ಇದ್ದೀನಿ, ಸ್ಯಾಮ್ಸಂಗ್ S21 FE 5G. ತುಂಬ ಇಷ್ಟ ಆಯಿತು ಈ ಮೊಬೈಲು. ಸುಮಾರು 1.5 ವರ್ಷ ಆಯಿತು. 1 ವರ್ಷ ಅಲ್ಲ, ನಾವು ಯಾವ ಮೊಬೈಲ್ನೂ ಉಪಯೋಗಿಸಲ್ಲ ಸ್ನೇಹಿತರೆ. ಅಮ್ಮಮ್ಮ ಅಂದರೆ ಒಂದು 8ರಿಂದ 9 ತಿಂಗಳು ಅಷ್ಟೇ ಎಕ್ಸ್ಚೇಂಜ್ ಮಾಡಿಬಿಡ್ತೀನಿ. ಪ್ರತಿ ವರ್ಷ ನಾನು ಬರ್ತಡೆಗೆ ತೊಗೊತೀನಿ, ಬಟ್ ಈ ವರ್ಷ ನಾನು ಬರ್ತಡೆಗೆ ತೊಗೊಂಡಿಲ್ಲ. ಏನಕ್ಕಂತಂದರೆ ಈ ಮೊಬೈಲ್ ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನನಗೆ ಈ ಮೊಬೈಲ್ ಬೇಜಾರು ಬಂದಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಐಫೋನ್ ತೊಗೊಳ್ಳೋಣ ಅಂತಿದ್ದೀನಿ. ಯಾವ್ದು ತೊಗೋಬೇಕು ಅಂತ ನೋಡ್ಬೇಕಷ್ಟೆ. ನಮ್ಮ ಬಜೆಟ್ ನೋಡಿಕೊಂಡು ತೊಗೋಬೇಕಷ್ಟೆ. ಏನಕ್ಕಂತಂದರೆ ನನ್ನ ಹತ್ರ ಐಪ್ಯಾಡ್ ಇದೆಯಲ್ಲ, ಸೊ ಡೇಟಾ ಎಲ್ಲ ಟ್ರಾನ್ಸ್ಫರ್ ಮಾಡೋದಕ್ಕೆ ತುಂಬ ಈಸಿಯಾಗಿರುತ್ತೆ. ಹಾಗಾಗಿ ಹೊಟ್ಟೆ ಈಗಲೇ ತಾಳ ಹಾಕ್ತಾ ಇದೆ ಸ್ನೇಹಿತರೆ. ಬೆಳಗ್ಗೆ ಸ್ವಲ್ಪ ಅವಲಕ್ಕಿ ತಿನ್ಕೊಂಬಂದಿದ್ದೆ, ಈಗಲೇ ತಾಳ ಹಾಕ್ತಾ ಇದೆ. ಏನು ಹೇಳಿ, ಒಂದು 89 ಕಿಲೋಮೀಟ್ರ್ ಬಂದೇನೋ ಅಷ್ಟೇ, ಈಗಲೇ ತಾಳ ಹಾಕ್ತಾ ಇದೆ ನೋಡಿ. ಏನೇ ತಾಳ ಹಾಕಿದ್ರು ಇವತ್ತು ಫುಲ್ ಕಂಟ್ರೋಲ್. ಏನೋ ತಿನ್ನಂಗಿಲ್ಲ, ಓನ್ಲಿ ಕಾಫಿ ಟೀ ಅಷ್ಟೇ. ಅದು ಬಿಟ್ಟರೆ ನೀರು. ನನ್ನ ಲೆಫ್ಟ್ ಕೈ ತುಂಬ ಪೇನ್ ಆಗಿಬಿಟ್ಟಿದೆ ಸ್ನೇಹಿತರೆ. ಒಂಥರ ಕೈ ಉಳುಕ್ದಂಗೆ ಆಗ್ಬಿಟ್ಟಿದೆ. ಕೈ ಮೇಲೆ ಎತ್ತಕ್ಕೆ ಆಗ್ತಾಯಿಲ್ಲ, ಕೈ ಮುಡ್ಚೋಕ್ಕಾಗ್ತಾಯಿಲ್ಲ. ಏನಾಗಿದೆ, ಕೈ ಮುರಿದೋಗಿದೆಯಾ ಏನಂತ ಗೊತ್ತಿಲ್ಲ. ಕೈ ಮುರಿದೋಗಿದ್ರೆ ಕೈ ಬಾವು ಬರ್ತಾಯಿತ್ತು, ಅಂದರೆ ಕೈ ಊತ ಬರೋದು. ಊತ ಏನಿಲ್ಲ, ಪೇನ್ ಮಾತ್ರ ಅವನಜ್ಜಿ ಅಪ್ಪ ನೆನೆಸ್ಕೊಂಡ್ರೆ ಮೈಯೆಲ್ಲ ಜುಮ್ಮ ಅನ್ನುತ್ತಂಗೆ. ಹಿಂಗೆ ನೋವಿದೆ ಅಂತಂದರೆ ಹಿಂಗೆ ಹಿಡ್ಕೊಂಡ್ರೆ ಪರವಾಗಿಲ್ಲ, ಅದನ್ನು ನೀವು ಕೈ ಬಿಟ್ಟು ಸ್ವಲ್ಪ ಹಿಂಗೆ ಕೆಳಗಡೆ ಮಾಡಿದ್ರೆ ಜೀವ ಹೋದಂಗೆ ಆಗುತ್ತೆ. ಆದರೂ ನನ್ನ ಮಗಂದು ಧೈರ್ಯ ಮಾಡಿ ಹೊರಟಿದ್ದೀನಿ. ಏನು ಮಾಡೋಣ ಸ್ನೇಹಿತರೆ, ಜೀವನ ನಡೆಸ್ಬೇಕು ಅಂತಂದರೆ ಏನಾದ್ರು ಸರ್ಕಸ್ ಮಾಡಲೇಬೇಕು ಅಲ್ವೇ. ಯಪ್ಪ ಅಣ್ಣ, ಅಯ್ಯಯ್ಯಯ್ಯಯ್ಯಯ್ಯ. ನೀನು ಅಡ್ಡ ಬಂದು ನನಗೆ ಕಚ್ಚಕ್ಕೆ ಬರ್ತೀಯಲ್ಲಪ್ಪ. ಹೋಟೆಲ್ ಶಿವ ರೊಟ್ಟಿ ಊಟ ದೊರೆಯುತ್ತೆ. ಇಂಡಿಯನ್ ಆಯಿಲು ಪರವಾಗಿಲ್ಲ. ಓಕೆ. ಆಯ್ತವ್ವ. ಇದು ಯಾವ ಊರು ಗುರುವೆ? ಯಾವ ಊರು ಅಂತ ಗೊತ್ತಿಲ್ಲ. ಕರೆಕ್ಟ್. ನಾನು ನಮ್ಮ ತಂದೆ ಲಾಸ್ಟ್ ಟೈಮು ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಇಲ್ಲೇ ಎಲ್ಲ ನಿಲ್ಲಿಸ್ಬಿಟ್ಟು ಹೋಟೆಲಿಗೆ ಹೋಗಿ ಊಟ ಮಾಡ್ಕೊಂಬಂದಿದ್ವಿ. ನೆನಪಾಯ್ತು ಇವಾಗ. ಅಬ್ಬಾ ನೋಡ್ರಿ ಜೀಪು.
ಹಳ್ಳಿ ಕಡೆನೂ ಗಾಡಿಗಳನ್ನು ಮಾಡಿಫಿಕೇಶನ್ ಮಾಡಿಸೋದಕ್ಕೆ ಏನು ಕಡಿಮೆ ಇಲ್ಲ ಗುರುವೆ. ಓ ಈ ಕಡೆ ಎಲ್ಲ ಎಲ್ಲ ಹಸಿರು ಬಾವುಟ. ಅವಾ ಅವ 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 ಅಯ್ಯೋ. ಸ್ನೇಹಿತರೆ, ಇದು ನನಗೆ ಅನಿಸ್ದಂಗೆ ಹಿರೇಕೆರೂರು ಅಂತ ಅನಿಸುತ್ತೆ. ಹಿರೇಕೆರೂರು, ನಾನಿವಾಗ ಹಿರೇಕೆರೂರಲ್ಲಿ ಇದ್ದೀನಿ. ಇಂಥ ರೋಡ್ಗಳೇ ಬೆಸ್ಟು, ಬೇಜಾರು ಬರಲ್ಲ. ಹೈವೇಗೆ ಏನಾದ್ರು ಟಚ್ ಆದ್ವಿ ಅಂದರೆ ಸ್ವಲ್ಪ ಹೊತ್ತು ಆರಾಮ್ ಅನಿಸುತ್ತೆ, ರೋಡ್ ಚೆನ್ನಾಗಿರುತ್ತಲ್ಲ. ಆಮೇಲೆ 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 ಒಂದು 50-60 ಕಿಲೋಮೀಟ್ರ್ ದೂರ ಹೋದ್ಮೇಲೆ ಸಿಕ್ಕಾಪಟ್ಟೆ ಬೋರ್ ಹೊಡೆಯುತ್ತೆ ಗೈಸ್, ಸಿಕ್ಕಾಪಟ್ಟೆ ಬೇಜಾರು ಬರುತ್ತೆ. ಇಲ್ಲಾದರೆ ಮಧ್ಯ ಮಧ್ಯ ಹಂಪ್ಸ್ಗಳಿರುತ್ತೆ, ಆ ಕಡೆ ಈ ಕಡೆ ನೋಡ್ಕೊತ ಕಣ್ಣು ತಂಪು ಮಾಡ್ಕೊತ ಹೋಗ್ಬೋದು. ಕಣ್ಣು ತಂಪು ಅಂದ ತಕ್ಷಣ ನೀವು ಅಪಾರ್ಥ ಮಾಡ್ಕೋಬಾರ್ದು ದಯವಿಟ್ಟು. ನಾನು ಪರಿಸರವನ್ನು ಹೇಳ್ತಾ ಇರೋದು, ಓಕೆನಾ. ಈಗಿನ ಜನ್ರೇಷನ್ ಮಕ್ಕಳು ಸಡನ್ನಾಗಿ ಅಪಾರ್ಥ ಮಾಡ್ಕೊಂಬಿಡ್ತಾರೆ. ಹಾಗಾಗಿ ನಾವು ಆ ಥರ ಕ್ಯಾಟಗರಿಯವರು ಅಲ್ಲ, ಓಕೆ. ನೋಡಿ ಗಾಯ್ಸ್, ನೋಡಿ ಕಣ್ಣು ತುಂಬ್ಕೊಳ್ಳಿ. ಗದ್ದೆಗಳು ನೋಡೋದಕ್ಕೆ ಏನೋ ಒಂಥರ ಚಂದ ಗಾಯ್ಸ್. ನಮ್ಮ ಮನೆ ಹತ್ರ ಸುತ್ತಮುತ್ತ ಎಲ್ಲೂ ಹೋಗೋಕ್ಕಾಗಿಲ್ಲ, ಕೆಲಸಗಳಿದ್ವು, ಗಾಡಿ ರಿಪೇರಿಗಳು, ಅದು ಇದು ಗೊತ್ತಲ್ಲ. ನಾವೇನೋ ಅನ್ಕೊಂಬಂದಿರ್ತೀವಿ ಊರಿಗೆ, ಬಟ್ ಆಗದೇ ಬೇರೆ. ಏನು ಮಾಡೋಕ್ಕಾಗುತ್ತೆ. ಮುಂದೆ ಎಲ್ಲಾದರೂ ಪೆಟ್ರೋಲ್ ಹಾಕ್ಕೊಬೇಕು. ಇಂಡಿಯನ್ ಪೆಟ್ರೋಲ್, ಇಂಡಿಯನ್ನ ಭಾರತ್ ಅಲ್ಲ ಇಂಡಿಯನ್, ಕರೆಕ್ಟ್. ಇಂಡಿಯನ್ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಹಾಕ್ಕೊಬೇಕು ಸ್ನೇಹಿತರೆ. ಏನು ಗಾಯ್ಸ್, ಏನು ಸಖತ್ತಾಗಿದೆ ಗೊತ್ತಾ. ಅಬಾ ಬಾ 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 ನೋಡಿ ನೋಡ್ಕೊಂಡು ತುಂಬ್ಕೊಳ್ರಪ್ಪ, ಮುಂದೆ ಸಿಗಲ್ಲ ಇಂಥ ವ್ಯೂಗಳು. ಗಿಡ ಮರಗಳನ್ನು ನೋಡ್ರಿ ಹೆಂಗಿದಾವೆ. ವಾ ಸಕ್ಕತ್ತಾಗಿದೆ. ಎಂಜಾಯ್ ಮಾಡಿ ಸ್ನೇಹಿತರೆ, ನಿಮಗೋಸ್ಕರ ಮಾಡ್ತಾ ಇರುವಂಥದ್ದು. ಅಯ್ಯಯ್ಯಯ್ಯ, ನಿಮಗೋಸ್ಕರ ಇಷ್ಟೊಂದು ರಿಸ್ಕ್ ತೊಗೊಂಡು ಮಾಡ್ತಾ ಇದ್ದೀನಿ. ಇಲ್ಲ ಅಂತ ನಮಗೆ ಗಾಡಿ ಬೆಂಗಳೂರಿಗೆ ತನಕ ತಗೊಂಡು ಬರುವ ಅವಶ್ಯಕತೆ ಇರಲಿಲ್ಲ. ಯಾವುದು ವ್ಲಾಗ್ಗಳು ಬರ್ತಿಲ್ಲ, ಚಾನಲ್ ಮೇಂಟೈನ್ ಮಾಡ್ಬೇಕಂತ ಹೇಳಿ ತಗೊಂಬಂದಿರೋದು. ತುಂಬ ಜನ ಕಾಲ್ ಮಾಡಿದ್ರು, ಅದಕ್ಕೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ಲಾಸ್ಟ್ ಟೈಮ್ ಬೆಂಗಳೂರು ಬಿಟ್ಬಿಟ್ಟು ಬರ್ಬೇಕಾದ್ರೆ ಹೇಳಿದ್ದೆ, ಇನ್ನು ಮುಂದೆ ನನ್ನ ಗಾಡಿನ ಬೆಂಗಳೂರಿಗೆ ತರಲ್ಲ ಅಂತ. ಏನು ಮಾಡೋದು, ಟೈಮು ಮಾಡಿಸುತ್ತೆ ಅಷ್ಟೆ, ನಾವು ಮಾಡಬೇಕು. ಈ ಜೀವನವೇ ಒಂದು ಸರ್ಕಸ್ಸು, ಏನಂತೀರ? ಫೈನಲಿ ನಮ್ಮ ಸೂರ್ಯಾಜಿ ಎಂಟ್ರಿ ಕೊಟ್ಟಿದ್ದಾರೆ. ಸೂರ್ಯಾಜಿ ಒಂದು ನಮಸ್ಕಾರ ಹೊಡ್ಕೊಂಡು ಮುಂದೆ ಹೋಗೋಣ. ಸೂರ್ಯಾಜಿ ಎಂಟ್ರಿ ಕೂಡ ಅಷ್ಟರೊಳಗೆ ನಾವು ಹೈವೇ ಟಚ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ರೋಡ್ ಚೆನ್ನಾಗಿಲ್ಲ. ಹೈವೇದಲ್ಲಿ ತುಂಬ ಬಿಸಿಲಾಗ್ಬಿಟ್ರೆ ತುಂಬ ಗಾಡಿ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಬಿಸಿಲು ಜಾಸ್ತಿ ಆಗ್ಬಿಟ್ರೆ, ಅದಕ್ಕೆ ನಾನು ಮಳೆಗಾಲದಲ್ಲೇ ತೊಗೊಂಡು ಹೊಂಟಿದ್ದೀನಿ ಗಾಡಿನ. ಸ್ವಲ್ಪ ವಾತಾವರಣ ಕೂಲಾಗಿರುತ್ತೆ ಅಂಥೇಳಿ ಪ್ಲ್ಯಾನ್ ಮಾಡಿ ತೊಗೊಂಡು ಹೊಂಟಿರೋದು. ಒಂದು ಒಳ್ಳೆ ಜೋರ ಮಳೆ ಬಂದರೆ ಮಾತ್ರ ಸಖತ್ತಾಗಿರುತ್ತೆ.
ನಾನು ಯಾವಾಗಲೂ ಮಳೆ ಬರಲಿ ಅಂತ ಆಸೆ ಪಟ್ಟವ, ಮಳೆನೇ ಬರಲ್ಲ. ಮಳೆ ಬರಬಾರ್ದಪ್ಪ ಇವತ್ತು ಅಂತ ಹೇಳ್ಕೊಂಡು ಹೋದವಾಗ ಖಂಡಿತ ಮುದ್ದಾಂ ಬರುತ್ತೆ ಮಳೆ. ಹಿಂಗೆ ತಾನೇ ಹೋಗೋದು. ಕರೆಕ್ಟು. ಆಹಾ ಹಾ ಹಾ, ಆಲದ ಮರಗಳನ್ನು ನೋಡೋದಕ್ಕೇನೋ ಒಂಥರ ಚಂದ. ಆಲದ ಮರಗಳ ಬೇರು ಸ್ವಾಗತ ಕೋರ್ತಿದ್ದಂಗೆ ಅನಿಸುತ್ತೆ. ಸ್ವಾಗತ ಕೋರ್ತಾ ಇದ್ದೇವೆ, ಬನ್ನಿ ಬನ್ನಿ ಬನ್ನಿ, ನಿಮ್ಮ ಪ್ರಯಾಣಕ್ಕೆ ಜಯವಾಗಲಿ ಅಂತೇಳಿ. ನೋಡಿ ಎಷ್ಟು ಸುಂದರವಾಗಿದೆ. ಬಾ 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 ಬಾ. ಆ ಟೈಮಲ್ಲಿ ಲೈಟಾಗಿ ನಮ್ಮ ಸೂರ್ಯಾಜಿ ಬೆಳಕನ್ನು ಕೊಡ್ತಾ ಇದ್ದಾರೆ. ಒಳ್ಳೆ ವಾತಾವರಣ, ಆಲದ ಮರಗಳ ನಡುವೆ ಬ್ಯೂಟಿಫುಲ್ ಆಗಿರುವಂತಹ ರಸ್ತೆ. ಇನ್ನೇನು ಬೇಕು ನಮ್ಮ ಮೋಟೋ ಬ್ಲಾಗರ್ಸ್ಗೆ? ಅದೇ ಖುಷಿ, ಹಬ್ಬ ಕಣ್ಣಿಗೆ. ಆಹಾ ಹಾ ಹಾ ಹಾ. ನಮ್ಮ ಚಂದಾದಾರರಿಗೂ ಈ ಖುಷಿಯನ್ನು ಉಣಿಸಿ ನಾವು ಖುಷಿ ಪಡ್ತೀವಿ. ಒಂದೇ ಸೆಕೆಂಡ್ ಗ್ಲಾಸ್ ತಗೊಂತೀನಿ, ಒಂದು 2 ನಿಮಿಷ. ಹಬ್ಬ ಫ್ರೆಶ್ ಗಾಳಿನ ಅನುಭವಿಸ್ತಾ ಇದ್ದೀನಿ. ವಾ, ಅಲ್ಟಿಮೇಟ್. ನಾನು ಪ್ರತಿ ಸಲ ಹೋಗಬೇಕಾದ್ರೆ ನನ್ನ ಹೆಲ್ಮೆಟ್ ವೈಸರನ್ನು ಓಪನ್ ಮಾಡ್ಕೊಂಡೇ ಹೋಗ್ತಿದ್ದೆ ಫ್ರೆಶ್ ಗಾಳಿ ತಗೊಂತ. ಬಟ್ ಕಣ್ಣಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು ಗೈಸ್. ಆ ಧೂಳು ಸಣ್ಣ ಸಣ್ಣ ಕಣಗಳೆಲ್ಲ ಸಿಕ್ಕೊಂಡು ಕಣ್ಣೆಲ್ಲ ಉರಿ ಬರ್ತಾಯಿತ್ತು. ಅದಕ್ಕೆ ನಾನು ಹೊಸ ಹೆಲ್ಮೆಟ್ ತೊಗೊಂಡಿದ್ದೇನಲ್ಲ, ಗ್ಲಾಸ್ ಹಾಕ್ಕೊಂಡ್ರು ಕೂಡ ಏನೂ ತೊಂದರೆ ಇಲ್ಲ. ಅದು ಹಳೆ ಹೆಲ್ಮೆಟಲ್ಲಿ ಗ್ಲಾಸ್ ಹಾಕ್ಕೊಂಡ್ಬಿಟ್ರೆ ವೈಸರು ಫುಲ್ ಫಾಗ್ ಆಗಿಬಿಡ್ತಾಯಿತ್ತು. ಬಟ್ ಈ ನನ್ನ ಹೊಸ ಹೆಲ್ಮೆಟಲ್ಲಿ ಆ ಥರ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ವೈಸರ್ ಕ್ಲೋಸ್ ಮಾಡ್ಕೊಂಡೆ ಬಂದೆ. ಪರವಾಗಿಲ್ಲ ಗುರು, ಒಂದು ಒಳ್ಳೆ ಹೆಲ್ಮೆಟ್ ಅಂತಲೇ ಹೇಳ್ಬೋದು. ಇನ್ನು ನೋಡಬೇಕು, ಇನ್ನೂ ಸ್ವಲ್ಪ ದೂರ ಹೋದ್ಮೇಲೆ ಹೇಗೆ ಸಪೋರ್ಟ್ ಮಾಡೋದು ಅಂತ. ಕೈ ನೋವು ಸ್ನೇಹಿತರೆ, ಎಡಗೈ ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿದೆ. ಅದಕ್ಕೆ ಸ್ವಲ್ಪ ರೆಸ್ಟ್ ಕೊಡೋಣ ಅಂಥೇಳಿ ರೆಸ್ಟ್ ಕೊಡ್ತಾ ಇದ್ದೀನಿ. ಮಳೆ ಮೋಡ ಮತ್ತೆ ತಿರ್ಗಾ ಮಳೆ ಮೋಡ ಇದ್ರೇ ಬೆಸ್ಟ್ ಸ್ನೇಹಿತರೆ, ಆರಾಮಾಗಿ ಹೋಗ್ಬೋದು ಬೆಂಗಳೂರಿಗೆ. ಬಿಸಿಲಾಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ಸೆಕೆ ಹತ್ಕೊಂಡ್ಬಿಡುತ್ತೆ. ಈಗ ಬ್ರೇಕಿಗೆಲ್ಲ ಸ್ವಲ್ಪ ಕಂಡೀಷನ್ ಮಾಡಿದ್ದೀನಿ. ಮೊದಲೆಲ್ಲ ತುಂಬ ಹಾಳಿತ್ತು, ಗೀಬಲ್ ಎಲ್ಲ ಚೇಂಜ್ ಮಾಡಿಸಿ ಪರವಾಗಿಲ್ಲ, ಒಂದು ರೇಂಜಿಗೆ ರೆಡಿ ಮಾಡಿದ್ದೀನಿ. ಇನ್ನೂ ರೆಡಿ ಮಾಡ್ಬೇಕು ಗಾಡಿನ. ನಮ್ಮ ಮುಂದೆ ಹೇಳ್ತೀನಿ ಬನ್ನಿ. ವಾಯ್ಸರ್ ತಕ್ಕೊಂಡಿದ್ದೀನಿ, ವಾಯ್ಸ್ ಕರೆಕ್ಟಾಗಿ ಬರ್ತಾಯಿದೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಗಾಳಿ, ತಂಪಾದ ಗಾಳಿಯನ್ನು ಕುಡ್ಕೊಂಡು ಮುಂದೆ ಹೋಗೋಣ. ಇಂಥ ರೋಡ್ ಇರ್ಬೇಕು ರೀ ಬೆಂಗಳೂರಿಗೆ. ನನ್ನ ಮಗನ ಸುಸ್ತೇ ಆಗಲ್ಲ. ಚಿಂದಿ ರೋಡ್ ಗುರುವೆ. ಸೌಂದರ್ಯವನ್ನು ಸವಿತಾ ಬೆಂಗಳೂರು ಕಡೆಗೆ ಪಯಣ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ಹೇಳಲಿಲ್ಲ ಅಲ್ವೇ ವ್ಲಾಗಲ್ಲಿ. ಶೇ ದೊಡ್ಡ ಹೇಳ್ಬಿಟ್ಟು ಮಾಡ್ಬಿಟ್ಟೆ. ಇವಾಗ ಹೇಳ್ತೀನಿ ಸ್ನೇಹಿತರೆ. ನಾನು ನಮ್ಮ ಊರಿಂದ ಬೆಂಗಳೂರು ಕಡೆಗೆ ಇವತ್ತಿನ ಜರ್ನಿಯನ್ನು ಮಾಡ್ತಾಯಿದ್ದೀನಿ. ಅಂದರೆ ಸಿದ್ದಾಪುರದಿಂದ ಬೆಂಗಳೂರಿಗೆ ಜರ್ನಿಯನ್ನು ಮಾಡ್ತಾಯಿದ್ದೀನಿ. 400 ಕಿಲೋಮೀಟ್ರ್ಗಳು ಇದೆ ತೋರಿಸ್ತಾ ಇದೆ ನನಗೆ ನನ್ನ ಲೊಕೇಶನಿಗೆ. ಬೆಂಗಳೂರು ನಾನಿರುವ ರೂಮ್ ಕಡೆಗೆ 400 ಕಿಲೋಮೀಟ್ರ್ಗಳನ್ನು ತೋರಿಸ್ತಾ ಇದೆ. ಇಲ್ಲಿ ಹೆಲ್ಮೆಟ್ ಒಳಗಡೆ ಒಂದು ಹುಳ ಬಂದ್ಬಿಟ್ಟಿದೆ, ಸಿಕ್ಕಾಪಟ್ಟೆ ಕಾಟ ಕೊಡ್ತಾ ಇದೆ. ಹೊರಗಡೆನೇ ಹೋಗ್ತಾ ಇಲ್ಲ, ಚಿಕ್ಕ ಹುಳ ಮೂಗೊಳಗಡೆ ಎಲ್ಲ ಹೋಗ್ಬಿಟ್ಟಿತ್ತು. ಸರಿ, ಅದಕ್ಕೆ ಹೋಗಲಿ ಅಂಥೇಳಿ ಹೆಲ್ಮೆಟ್ ಗ್ಲಾಸನ್ನು ತೆಕ್ಕೊಂಡೆ. ಎಲ್ಲೋ ಕಾಟ ಕೊಡ್ತಾ ಇದೆ ಹುಳುಗಳು. ಅದು ಕ್ಯಾಮ್ರಾ, ಒಂದೇ ಸೆಕೆಂಡು, ಯಪ್ಪ ದೇವ್ರಿ. ಕ್ಯಾಮ್ರಾ ಮೌಂಟ್ ಹಾಕ್ಕೊಂಡಿದ್ದೀನಲ್ಲ, ಚಿನ್ ಮೌಂಟು, ಹಾಗಾಗಿ ಫುಲ್ ಕ್ಲೋಸ್ ಮಾಡೋಕ್ಕೆ ಬರೋಲ್ಲ ವೈಸರು. ಆ ಸಣ್ಣ ಗ್ಯಾಪಲ್ಲಿ ಬೆಳಗ್ಗೆ ಮುಂಚೆ ಬಂದಲ್ಲ ಊರಿಂದ, ಸಿಕ್ಕಾಪಟ್ಟೆ ಹುಳುಗಳು ಹೆಲ್ಮೆಟ್ ಗ್ಲಾಸಿಗೆ ಹೊಡೆದಿದ್ದಾವೆ ಅಂತಲೂ ಅಷ್ಟಿಷ್ಟಲ್ಲ, ಕ್ಲೀನ್ ಮಾಡ್ಕೊಂಡ್ಬಂದಿದ್ದೀನಿ ಮತ್ತೆ. ಆ ಥರ ಹುಳುಗಳು ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ. ಕೆಲವೊಂದು ತುಂಬ ತೊಂದರೆ ಕೊಡ್ತಾಯಿದೆ.
ಒಳ್ಳೆ ವೆದರ್ ಮಾತ್ರ, ತಣ್ಣನ ಗಾಳಿ, ಲೈಟಾಗಿ ತಿಳಿ ಬಿಸಿಲು, ಸಕ್ಕತ್ತಾಗಿದೆ ಅನುಭವಿಸೋಕ್ಕೆ. ನೀವು ಈ ಥರ ಸುಖವನ್ನು ಅನುಭವಿಸ್ಬೇಕು ಅಂತಂದರೆ ರೈಡ್ ಮಾಡಬೇಕು ಬೈಕಲ್ಲಿ. ನಿನ್ನೆ ರಾತ್ರಿ ತುಂಬ ಭಯ ಆಗ್ತಾಯಿತ್ತು, ನನ್ನ ಹತ್ರ ಆಗುತ್ತಾ ಬೆಂಗಳೂರು ತನಕ ಹೋಗೋಕ್ಕೆ ಅಂತೆಲ್ಲ ಅನಿಸ್ತಾಯಿತ್ತು. ಅದೇ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ನನ್ನ ಮಗನ ಚಚ್ಚ ಬಿಡೋಣ ಹೋಗಿ ಬಿಡೋಣ ಬೆಂಗಳೂರಿಗೆ ಅಂಥೇಳಿ ಅನಿಸ್ತಾಯಿತ್ತು. ಭಯನೇ ಆಗ್ತಾಯಿರಲಿಲ್ಲ. ಬೆಳಗ್ಗೆ ಫುಲ್ ಒಳ್ಳೆ ಮೂಡಲ್ಲಿದ್ದೆ. ನಿನ್ನೆ ಫುಲ್ಲು ತಲೆನೋವು ಇತ್ತು, ಸ್ವಲ್ಪ ಭಯ ಆಗೋದು, ಬೇಡ ಬೈಕಲ್ಲಿ ಹೋಗೋದು ಸೇಫ್ಟಿ ಇಲ್ಲ, ಬೇಡ ಅನಿಸೋದು. ಏನಕ್ಕೆ ಹಂಗೆ ಅನಿಸುತ್ತೋ ಗೊತ್ತಿಲ್ಲ, ಯಾವಾಗ ಹಂಗೆ ಅನಿಸಿರ್ಲಿಲ್ಲ. ಏನು ಗೊತ್ತಾ ಸ್ನೇಹಿತರೆ, ನಮಗೆ ವಯಸ್ಸು ಇರಬೇಕಾದ್ರೆ ಏನೇನು ಮಾಡೋದು ದಬ್ಬಾಕ್ಬಿಡ್ಬೇಕು. ಇವಾಗ ನೋಡಿ, ಹಾಫ್ ಸೆಂಚುರಿಯಲ್ಲಿದ್ದೀನಿ ನಾನು. ಹಾಫ್ ಸೆಂಚುರಿ ಅಂತಲೇ ಇನ್ನೊಂದು 5 ವರ್ಷ, ಹಾಫ್ ಸೆಂಚುರಿಗೆ ಇನ್ನೊಂದು 5 ವರ್ಷ ಬೇಕು. ಅಂದರೆ ಇವಾಗ ನನಗೊಂದು 46 ವರ್ಷ ಆಯ್ತು ಇವಾಗ. ಅದಕ್ಕೆ ವಯಸ್ಸಿರಬೇಕಾದ್ರೆ ಏನು ದಬ್ಬಾಕಬೇಕು ಎಲ್ಲ ದಬ್ಬಾಕ್ಬಿಡ್ಬೇಕು. ವಯಸ್ಸಾದಮೇಲೆ ಏನು ಮಾಡೋಕ್ಕಾಗುತ್ತೆ? ಏನೂ ಮಾಡೋಕ್ಕಾಗಲ್ಲ. ವಯಸ್ಸಾದಮೇಲೆ ನಿಮ್ಮ ಆಸೆಗಳನ್ನೆಲ್ಲ ಬುತ್ತಿ ಕಟ್ಟಿ ಸೈಡಿಗೆ ಇಡಬೇಕಾಗುತ್ತೆ. ಅದಕ್ಕೆ ವಯಸ್ಸಿದ್ದಾಗ ಏನೇನು ದಬ್ಬಾಕ್ಬೇಕೋ ಎಲ್ಲ ದಬ್ಬಾಕ್ಬಿಡ್ಬೇಕು. ಏನಂತೀರ? ನಾನು ಅದಕ್ಕೆ ಧೈರ್ಯ ಮಾಡಿ ಹೊರಟಿದ್ದೀನಿ, ಇಲ್ಲಾಂತಂದರೆ ಹೋಗ್ತಾ ಇರಲಿಲ್ಲ. ಇನ್ಯಾವಾಗ ಮಾಡೋಕ್ಕಾಗೋದು? 2 ದಿವಸ ಚೆನ್ನಾಗಿರಬೇಕು. ಅವನ ಅಜ್ಜಿ ಆಗಿದ್ದಾಗಲಿ ಕೈ ನೋವು ಇರಲಿ, ಒಂದು ಸೈಡ್ ಇರುತ್ತೆ ಅಂತೇಳ್ಬಿಟ್ಟು ಹೊರಟಿದ್ದೀನಿ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಮ್ಮ ತಂದೆ ತಾಯಿ ಆಶೀರ್ವಾದ ತೊಗೊಂಡು, ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹದ ಮೇರೆಗೆ ಇವತ್ತು ನಾನು ನಮ್ಮ ಊರಿನಿಂದ ಬೆಂಗಳೂರು ಕಡೆಗೆ ಇವತ್ತಿನ ರೈಡ್ ಹ್ಯಾಪಿ ಜರ್ನಿ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಕಮಾನ್, ಲೆಟ್ಸ್ ಗೋ. ಇಲ್ಲಿ ಸ್ವಲ್ಪ ಮಳೆ ಮೋಡ ಇದೆ, ಅರ್ಧ ಫುಲ್ ಬಿಸಿಲು ಬರ್ತಾ ಇದೆ. ಕೆಲವೊಂದಿಷ್ಟು ಜನ ಮಳೆ ಬರ್ತಾ ಇಲ್ವಲ್ಲ ಗುರು, ಯಾಕೆ ಮೊಬೈಲಿಗೆ ಈ ಥರ ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡಿದ್ಯಾ ಅಂತ ಅಂದ್ಕೊಂಡಿರ್ಬೋದು. ಏನಕ್ಕಂತಂದರೆ, ನಾವು ರಸ್ತೆಯಲ್ಲಿ ಹೋಗಬೇಕಾದ್ರೆ ಮಣ್ಣು ಧೂಳು ಎಲ್ಲ, ಇದು ನನ್ನ ಪ್ರೈಮರಿ ಡಿವೈಸ್ ಅಲ್ವಾ. ಸೊ ಇಂಪಾರ್ಟೆಂಟ್ ನನಗೆ ಈ ಮೊಬೈಲು. ಮ್ಯಾಪಿಗೆ ಅಂತ ಇಟ್ಕೊಂಡ್ರೆ ಬೇರೆ ಪ್ರಶ್ನೆ, ಇದು ನನ್ನ ಪ್ರೈಮರಿ ಡಿವೈಸು. ಸೊ ನನಗೆ ಮೇನ್ ಆಗಿ ಕ್ಯಾಮ್ರಾ ಚೆನ್ನಾಗಿರಬೇಕು. ಕ್ಯಾಮ್ರಾ ಸೆನ್ಸರು ಮತ್ತು ಯಾವುದೇ ಥರ ಧೂಳು ಡಸ್ಟ್ಗಳು ತಾಗಬಾರ್ದು ಮೊಬೈಲಿಗೆ ಅನ್ನೋ ದೃಷ್ಟಿಯಿಂದ ಈ ಥರ ಕವರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಓಕೆನಾ? ಈ ಥರ ಕವರ್ ಹಾಕ್ಕೊಂಡ್ರೆ ಮಳೆ ಬಂದರೂ ಸಮಸ್ಯೆ ಇಲ್ಲ, ಧೂಳುಗಳು ಕುತ್ಕೊಳ್ಳಲ್ಲ, ಕ್ಯಾಮ್ರಾ ಗ್ಲಾಸ್ಗಳು ಸ್ಕ್ರ್ಯಾಚಸ್ ಆಗಲ್ಲ, ಸ್ವಲ್ಪ ಪ್ರೊಟೆಕ್ಷನ್ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ಜುಗಾಡ್ ಮಾಡ್ಕೊಂಡಿದ್ದೀನಿ. ನೀವು ಎಲ್ಲರೂ ದೂರ ಹೋಗಬೇಕಾದ್ರೆ ಈ ಥರ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಓಕೆನಾ? ಬನ್ನಿ, ಲೆಟ್ಸ್ ಗೋ. ತುಂಬ ಹೊತ್ತಾಯಿತು ನಾನು ಈ ವ್ಲಾಗನ್ನು ಶುರು ಮಾಡಿ. ಸೊ ನಾನು ಆಮೇಲೆ ಸಿಗ್ತೀನಿ ಸ್ನೇಹಿತರೆ. ಇನ್ನೇನು ನೋಡೋಕ್ಕೇನು ಸಿಗಲ್ಲ, ಹೈವೇ ಅಲ್ಲ, ಸ್ವಲ್ಪ ದೂರ ಅಕ್ಕಪಕ್ಕ ಸ್ವಲ್ಪ ಜಮೀನುಗಳೆಲ್ಲ ನೋಡೋಕ್ಕೆ ಸಿಗುತ್ತೆ, ಸ್ವಲ್ಪ ಹಸಿರಾಗಿದೆ. ಮೇನ್ ಹೈವೇ, ಪುಣೆ ಮುಂಬೈ ಹೈವೇಗೆ ಟಚ್ ಆದ್ವಿ ಅಂತ ಇಟ್ಕೊಳ್ಳಿ, ಏನು ನೋಡೋಕ್ಕೆ ಸಿಗಲ್ಲ. ಓಕೆನಾ? ಇವಾಗ ಆಲ್ಮೋಸ್ಟ್ ಎಲ್ಲ ಏನೇನು ತೋರಿಸ್ಬೇಕಾಗಿತ್ತು ಎಲ್ಲ ತೋರಿಸಿದ್ದೀನಿ. ನಾನು ಮುಂದೆ ಸಿಗ್ತೀನಿ. ಏನಕ್ಕಂತಂದರೆ ನನ್ನ DJ ಆ್ಯಕ್ಷನ್ ಕ್ಯಾಮ್ರಾದ ಬ್ಯಾಟ್ರಿ ಸ್ವಲ್ಪ ಚಿಕ್ಕದು, ಅದಕ್ಕೋಸ್ಕರ ಬ್ಯಾಟ್ರಿ ಸಲುವಾಗಿ ಮುಂದೆ ಬೆಂಗಳೂರು ತನಕ ಬರಬೇಕಲ್ಲ, ಆ ದೃಷ್ಟಿಯಿಂದ ಆಮೇಲೆ ಸಿಗ್ತೀನಿ. ಓಕೆನಾ? ಸಿಗೋಣ. ಸ್ನೇಹಿತರೆ, ಒಂದು 150 ಕಿಲೋಮೀಟ್ರ್ ಇಲ್ಲಿ ಕಂಪ್ಲೀಟ್ ಆಯಿತು. ಸೊ ಗಾಡಿಗೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ನಾನು ಪ್ರತಿ 150 ಕಿಲೋಮೀಟ್ರಿಗೆ ಒಂದು ಹಾಫ್ ಆನ್ ಅವರು ರೆಸ್ಟ್ ಕೊಡ್ತೀನಿ. ನೀವು ನೋಡ್ತಾ ಇರ್ಬೋದು, ಹೈವೇ ಅಲ್ಲಿದೆ. ಹೈವೇ ಪಕ್ಕದಲ್ಲಿ ಗಾಡಿನ ನಿಲ್ಲಿಸ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ನೆರಳೆಲ್ಲ ಇತ್ತು. ಸೊ ಏನೋ ಶಾಪ ಏನೋ ಇರ್ಬೋದು ಇಲ್ಲಿ. ಈ ಗಾಡಿ ನಿಲ್ಲಿಸ್ಕೊಂಡಿದ್ದೀನಿ. ನೋಡಿ ಲಗೇಜನ್ನು ಯಾವ ಥರ ಪ್ಯಾಕ್ ಮಾಡಿದ್ದೀನಿ ಅಂಥೇಳಿ. ನಾನು ವಿಡಿಯೋದಲ್ಲಿ ಹೇಳಿದ್ದೆ ವಾಟರ್ ಪ್ಯಾಕ್ ನನ್ನ ಬೆನ್ನಲ್ಲಿದೆ ಅಂತ ಹೇಳಿ. ಇದೇ ಸ್ನೇಹಿತರೆ, ರೈಡಾದವ್ರದ್ದು, ಸೋಲೋ ರೈಡರ್ಸ್ ಅವ್ರ ಶಾಪಲ್ಲಿ ತೊಗೊಂಡಿರುವಂಥದ್ದು. ಹಿಂಗಿದೆ ನೋಡಿ, ಇಲ್ಲಿ ಪೈಪ್ ಇದೆ. ಇದು ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇಲ್ಲಿ ಈ ಥರ ಪೈಪ್ ಇದೆ. ಇದು ನಮ್ಮ ಕುತ್ತಿಗೆ ಹತ್ರ ಇರುತ್ತೆ. ಇದನ್ನ ಓಪನ್ ಮಾಡಿ ನೀರು ಕುಡಿಯೋದು. ನಿಲ್ತಾನೆ ಇಲ್ವಲ್ಲ ನೋಡಿ, ಈ ಥರ ಇರುತ್ತೆ ಸ್ನೇಹಿತರೆ ಬ್ಯಾಗು.
ಕಾಣಿಸ್ತಾ ಇದೆಯಾ ನೋಡಿ, ಈ ಥರ ಇರುತ್ತೆ. ಈ ಥರ ಪೋರ್ಟ್ ಗೀಟೆಲ್ಲ ಇದೆ. ಇಲ್ಲಿ ಆ್ಯಕ್ಷನ್ ಕ್ಯಾಮ್ರಾ ಇಟ್ಕೊತೀನಿ. ಅಂದರೆ ವಿಡಿಯೋ ಮಾಡೋಕೆ ಒಬ್ಬರಿದ್ದರೆ ಕ್ಲೀನಾಗಿ ತೋರಿಸ್ಬೋದು. ಇನ್ನೊಂದು ಸಲ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ, ಓಕೆನಾ. ಇದಕ್ಕೋಸ್ಕರನೇ ಸಪ್ರೇಟ್ ಒಂದು ವಿಡಿಯೋ ಮಾಡೋಣ. ನೋಡಿ, ನಮ್ಮ ಗಾಡಿ ಫುಲ್ಲು ಲೋಡ್ ಆಗಿದೆ. ಇದೊಂದು ರೋಪ್ ತೊಗೊಂಡಿದ್ದೀನಿ. ಇದೊಂಥರ ಎಲಾಸ್ಟಿಕ್ ರೋಪು, ಚೆನ್ನಾಗಿದೆ, ಸಖತ್ ಹೆಲ್ಪ್ ಆಯಿತು ತೊಗೊಂಡಿದ್ದಕ್ಕೆ. ನೋಡಿ, ಈ ಥರ ಕ್ಲೀನಾಗಿ ಗಟ್ಟಿಯಾಗಿ ಕಟ್ಬಿಟ್ಟು ಲಾಕ್ ಮಾಡಿಬಿಟ್ಟಿದ್ದೀನಿ. ಇದು ನನ್ನ ಬ್ಯಾಗ್, ಇದು ಆ್ಯಕ್ಚುಲಿ ಲ್ಯಾಪ್ಟಾಪ್ ಬ್ಯಾಗು. ಸೊ ಮಳೆ ಬಂದರೆ ಈ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಬ್ಯಾಗಿಗೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿಬಿಟ್ಟು ಒಂದು ಚೀಲನ ಸುತ್ತಿಬಿಟ್ಟು ಇಟ್ಟಿದ್ದೀನಿ. ವಿತ್ ಎಲ್ಲ ಕ್ಯಾಮ್ರಾ, ಆಕ್ಸೆಸರೀಸ್, ವ್ಲಾಗ್ಗಳಿಗೆ ಏನೇನು ಬೇಕಾಗುತ್ತೆ ಎಲ್ಲದೂ ಇದೆ. ಇದು ಟ್ರೈಪಾಡು. ನಾನು ಹೊಸ ಹೆಲ್ಮೆಟ್ಟು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ, ಇವಾಗ ಒಂದು ಲೈಟಾಗಿ ತೋರಿಸ್ತೀನಿ ನೋಡ್ಕೊಳ್ಳಿ. ವೇಗಾ ಜ್ಯಾಪ್ ಅಂತ ಹೇಳಿಬಿಟ್ಟು, ಇದು ಕೂಡ ಹೊಸ ಅಮೌಂಟ್ ತೊಗೊಂಡಿದ್ದೀನಿ ಕೆಲ್ಸಿನವ್ರದ್ದು. ಅಪ್ಗ್ರೇಡೆಡ್ ಮೌಂಟ್, ಇದು ಚಿನ್ ಮೌಂಟು ಕೆಲ್ಸಿನವ್ರದ್ದು, ಚೆನ್ನಾಗಿದೆ. ಇದು ಹೊಸ ಸೆಟಪ್ಪು. ಇನ್ನೊಂದು ವಿಡಿಯೋದಲ್ಲಿ ಕ್ಲೀನಾಗಿ ತೋರಿಸ್ತೀನಿ, ಹಿಂಗೆ ಸುಮ್ಮನೆ ಒಂದ್ಸಲ ನೋಡ್ಕೊಬಿಡಿ. ಚೆನ್ನಾಗಿದೆ ಹೆಲ್ಮೆಟ್ಟು, ಡಬಲ್ ವೈಸರು, ಸಖತ್ತಾಗಿದೆ, ಫುಲ್ ಕಂಫರ್ಟೇಬಲ್ ಆಗಿದೆ. ಮತ್ತು ಒಳಗಡೆ ಪ್ಯಾಡಿಂಗು ಅಷ್ಟೇ, ಕುಷನ್ನು ತುಂಬ ಸ್ಮೂತಾಗಿದೆ, ಚೆನ್ನಾಗಿದೆ. ಮತ್ತು ನನ್ನ ಹಳೆ ಹೆಲ್ಮೆಟಲ್ಲೆಲ್ಲ ಸಿಕ್ಕಾಪಟ್ಟೆ ಸೆಕೆ ಆಗೋದು, ತುಂಬ ಬೆವರುಗಳು ಬರೋದು, ಕಿವಿಯೆಲ್ಲ ಫುಲ್ಲು ಒದ್ದೆ ಆಗೋದು. ಸೊ ಇದು ತುಂಬ ಹೆಲ್ಪ್ ಆಯಿತು ಸ್ನೇಹಿತರೆ. ಸೆಕೆನೇ ಆಗೋಲ್ಲ ಒಳಗಡೆ, ಒಳ್ಳೆ ಏನಂತಾರೆ ಗಾಳಿ ಬರುತ್ತೆ ಒಳಗಡೆ. ನೋಡ್ತಾ ಇರ್ಬೋದು, ಗಾಳಿ ಬರೋದಕ್ಕೆಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ತುಂಬ ಇಷ್ಟ ಆಯಿತು ನನಗೆ ಈ ಹೆಲ್ಮೆಟ್ಟು, ವೇಗಾ ಜ್ಯಾಪ್ ಅಂಥೇಳಿ. ಇದಕ್ಕೆ ಸ್ಪೆಷಲ್ ವ್ಲಾಗ್ ಮಾಡ್ತೀನಿ, ನನ್ನ ಮೋಟೋ ವ್ಲಾಗ್ ಸೆಟಪ್ ಹೇಗಿದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ನೋಡಿ, ಹಾಗೆ ತೋರಿಸೋಣ ಅಂಥೇಳಿ ತೋರಿಸಿದ್ದು. ಇದು ನನ್ನ ಜಾಕೆಟು. ನಾನು ಎಲ್ಲೇ ರೈಡ್ ಮಾಡೋದವರು ಈ ಜಾಕೆಟನ್ನು ಹಾಕ್ಕೊಂಡು ಹೋಗ್ತೀನಿ. ಹ್ಯಾಂಡ್ ಗ್ಲೌಸ್ ಇವಾಗ ಇಲ್ಲಿಂದ ಹಾಕ್ಕೊಂಡು ಹೋಗ್ತೀನಿ, ಏನಕ್ಕಂತಂದರೆ ಇನ್ನು ಮುಂದೆಲ್ಲ ಹೈವೇನೆ. ಸೊ ಸೇಫ್ಟಿ ಬೇಕು, ಅದಕ್ಕೋಸ್ಕರ ಹಾಕ್ಕೋಬೇಕು. ಸೇಫ್ಟಿ ಮೇನ್ ಅಲ್ವಾ. ಸೊ ಅದಕ್ಕೋಸ್ಕರ ಹ್ಯಾಂಡ್ ಗ್ಲೌಸನ್ನು ಹಾಕ್ಕೊಂಡು ಹೋಗ್ತೀನಿ ಇನ್ನು ಮುಂದೆ. ಸ್ನೇಹಿತರೆ ನೋಡಿ, ನನ್ನ ಔಟ್ಫಿಟ್ ಹಿಂಗಿದೆ, ಕಾಣಿಸ್ತಾ ಇದೆಯಾ. ಹೊಸ ಶೂ ತೊಗೊಂಡಿದ್ದೆ ನೋಡಿ, ಸಖತ್ತಾಗಿದೆ ಶೂ, ಕಾಣಿಸ್ತಾ ಇದೆಯಾ. ಇದು 1 ಸೆಕೆಂಡ್, ಕಾಣಿಸ್ತಾ ಇದೆಯಾ. ಸಖತ್ತಾಗಿದೆ ಶೂ, ನನಗೆ ತುಂಬ ಇಷ್ಟ ಆಯಿತು ಈ ಶೂ. ಬಾಟದವ್ರದ್ದು ಪವರ್ ಅಂತೇಳಿ, ನೀವು ನೋಡಿರ್ತೀರಿ ಬಸ್ಸಲ್ಲೆಲ್ಲ ಕಂಡಕ್ಟರ್ ಹಾಕ್ಕೊಂಡಿರ್ತಾರೆ ನೋಡಿ, ಸೇಮ್ ಅದೇ. ಅದು ಸ್ವಲ್ಪ ಗ್ರೀನ್ ಕಲರಲ್ಲಿ ತೊಗೊಂಡಿದ್ದೀನಿ, ಸಖತ್ತಾಗಿದೆ. ನನ್ನ ಪ್ಯಾಂಟು ಗ್ರೀನು, ನನ್ನ ಟೀ ಶರ್ಟು ಗ್ರೀನು, ಎಲ್ಲ ಮ್ಯಾಚಿಂಗ್ ನೋಡಿ. ನನ್ನ ಔಟ್ಫಿಟ್ ಹಿಂಗಿದೆ, ಸಖತ್ತಾಗಿದೆ. ಪ್ಯಾಂಟು ಕೂಡ ಚೆನ್ನಾಗಿದೆ. ಒಂದು ಹಾಫ್ ಆನ್ ಅವರ್ ರೆಸ್ಟ್ ಮಾಡಿ ತಿರ್ಗಾ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನಾನು ಸಿಗ್ತೀನಿ ಸ್ನೇಹಿತರೆ, ಓಕೆ. ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ, ಓಕೆ.